ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ನೀವು ಇದರಿಂದ ನನಗೇನು ದುಡ್ಡು ಬರೋದಿಲ್ಲ ಗೈಸ್, ಸಬ್ಸ್ಕ್ರೈಬ್ ಆಗೋದ್ರಿಂದ, ಓಕೆನಾ? ಪ್ಲೀಸ್ ನನಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅನ್ನೋದಾದರೆ ಏನಿಲ್ಲ, ನಮ್ಮ ಬ್ಯೂಟಿಫುಲ್ ಲೇಡೀಸ್ಗೋಸ್ಕರ ಕೆಲವೊಂದು ಟಿಪ್ಸ್ಗಳನ್ನು ತಂದಿದ್ದೀನಿ. ಅಂದರೆ ನಮ್ಮ ಗೆಳತಿಯರು ಅಥವಾ ಮಹಿಳೆಯರು ಅಂತಲೇ ಅನ್ಕೋಬೋದು. ಅವರಿಗೆ ಕೆಲವೊಂದಷ್ಟು ವೀಡಿಯೋಸನ್ನು ಟಿಪ್ಸನ್ನು ತಂದಿದ್ದೀನಿ. ಏನು ಅನ್ನೋದಾದರೆ ಬನ್ನಿ ನೋಡೋಣ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಗೈಸ್, ನಾವೀಗೇನೇ ಹೊಸ ವರ್ಷ ಅಲ್ವಾ, ಸ್ವಲ್ಪ ಮೋಟಿವೇಶನ್ ಇರಬೇಕಾಗುತ್ತೆ. ಯಾಕಂದರೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಗೊತ್ತಲ್ಲ, ದಿನ ಪೂರ್ತಿ ಬೆಳಗ್ಗೆದ್ರೂ ಸರಿ, ರಾತ್ರಿ ಆದರೂ ಸರಿ, ಅದೇನೋ ಹೇಳ್ತಾರಲ್ಲ, ಮನೆ ಕೆಲಸ ಅನ್ನೋದು ತಪ್ಪೋದಿಲ್ಲ. ಸೊ ಹಾಗಾಗಿ ನಮಗೆ ಮೊದಲನೇದಾಗಿ ನಾವು ಮಾಡುವಂಥದ್ದು ಏನು ಅಂದರೆ ಮೀಲ್ ಪ್ಲ್ಯಾನಿಂಗ್ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಇದೆ. ಏನಪ್ಪ ಅಂತಂದರೆ ಒಂದು ವಾರಕ್ಕಾಗುವಷ್ಟು ನಾವು ಮೀಲ್ ಪ್ಲ್ಯಾನ್ ಮಾಡಿ ಗೈಸ್. ಏನಿಲ್ಲ, ಹೇಳಿದ್ನಲ್ಲ, ಮೊದಲನೇದಾಗಿ ಮೀಲ್ ಪ್ಲ್ಯಾನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅನ್ನೋದಾದರೆ ನಮ್ಮ ದಿನನಿತ್ಯದ ಲೈಫಲ್ಲಿ ನಮಗೆ ಅಡುಗೆ ಅನ್ನೋದು ತಿಂಡಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಮೀಲ್ ಪ್ಲ್ಯಾನಿಂಗ್ ಅಂದರೆ ಅಡುಗೆ ಪ್ರಿಪ್ರೇಷನ್ ಒಂದು ವಾರಕ್ಕಾಗುವಷ್ಟು ನಾವು ತರಕಾರಿ ಆಗಿರ್ಬೋದು ಅಥವಾ ರೇಷನ್ ಆಗಿರ್ಬೋದು ಎಲ್ಲನೂ ನಾವು ಜೋಡಿಸ್ಕೊಂಡು ಇಟ್ಕೊಂಡ್ವಿ ಅಂದರೆ ಯಾವುದೇ ರೀತಿ ತಲೆನೋವಿಲ್ಲದೆ ಆರಾಮ್ಸೆ ಒಂದು ವಾರ ಅಡುಗೆ ಮಾಡಿಬಿಡ್ಬೋದು ಅಲ್ವಾ. ಅಯ್ಯೋ ಬೆಳಕಾಯಿತು, ಏನು ತಿಂಡಿ ಮಾಡಲಿ, ಅಯ್ಯೋ ಮಧ್ಯಾಹ್ನ ಆಯಿತು, ಏನು ಅಡುಗೆ ಮಾಡಲಿ, ಅಯ್ಯೋ ರಾತ್ರಿ ಆಯಿತು, ಏನು ಊಟಕ್ಕೆ ಮಾಡಲಿ ಅನ್ನೋದು ತಲೆನೋವು ಇರೋದಿಲ್ಲ. ಸೊ ನೀವು ಇಂಥದ್ದು ನಾನು ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಮ ಒಂದು ತಲೆಯಲ್ಲಿ ಇಟ್ಕೊಂಡು ನೀವು ಅದನ್ನು ಒಂದು ಆಲ್ಮೋಸ್ಟ್ ಬರ್ಕೊಂಡ್ರೆ ಏನು ತಪ್ಪಿಲ್ಲ. ಅಥವಾ ನಿಮಗೆ ಗೊತ್ತಿದ್ದೆ, ನಮಗೆ ಸ್ವಲ್ಪ ಕ್ಯಾಲ್ಕುಲೇಟ್ ಮೈಂಡೆಡ್ ಇರ್ತಾರೆ, ಅಂದರೆ ಇಂತಿಂತ ಬೇಗ ಫಾಸ್ಟಾಗಿ ಮಾಡೋವಂಥವ್ರು ಇರ್ತಾರೆ, ಅಂಥವ್ರು ಹೇಳ್ತಿದ್ದೀನಿ. ಅಂಥವರು ಕೂಡ ನಿಮ್ಮ ಮೈಂಡ್ ಸೆಟ್ಟೆಲ್ಲ ನೀವೇ ಪ್ರಿಪೇರ್ ಮಾಡ್ಕೋಬೋದು. ಇಂತಿಂಥದ್ದು ನಾನು ಮಾಡ್ತೀನಿ ಅಂತೇಳಿ ಅಷ್ಟೇ ತರಕಾರಿ ತರುವಂಥದ್ದು, ಅಷ್ಟೇ ರೇಷನ್. ಕೆಲವರು ಆ ಥರ ಎಲ್ಲ ಸಿಟಿಲಿ ಮಾಡ್ತಾರೆ, ಬಟ್ ಹಳ್ಳಿಲೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ. ಅಂಥವ್ರು ಏನು ಮಾಡಿ ಅಂದರೆ, ಹೆಂಗಿದ್ರು ನೀವು ವಾರಕ್ಕೊಂದ್ಸಲ ತರಕಾರಿ ಅಂತೂ ತರಿಸ್ತೀರ. ರೇಷನ್ ಆಲ್ಮೋಸ್ಟ್ 1 ತಿಂಗಳು 2 ತಿಂಗಳಿಗೆ ಒಂದ್ಸಲ ತರ್ತೀರ ಅಂದರೆ ಇಂತಿಂಥದ್ದಿಲ್ಲ ಅಂದರೆ ಪಟಾಪಟ್ ತೊಗೊಂಡು ನೀವೆಲ್ಲ ರೆಡಿ ಮಾಡಿ ಇಂತಿಂಥದಪ್ಪ ಅಂದ್ಕೊಂಡು ಇಟ್ಕೊಂಡ್ರಿ ಅಂದರೆ ಮೀಲ್ ಪ್ಲ್ಯಾನಿಂಗ್ ರೆಡಿ ಆಗಿಬಿಡುತ್ತೆ. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲದೆ ಅಡುಗೆ ಮಾಡಿಬಿಡ್ಬೋದು. ಇದು ನಿಮ್ಮ ಮೊದಲನೇ ಟಿಪ್, ಮೀಲ್ ಪ್ಲ್ಯಾನಿಂಗ್ ಅನ್ನೋದು. ಅಂದರೆ ಊಟದ ತಯಾರಿ ಯಾವ ರೀತಿ ಮಾಡ್ಕೋಬೇಕು ಒಂದು ವಾರಕ್ಕೆ ಅನ್ನೋದು, ಓಕೆನಾ? ಚಿಂತೆ ಮಾಡ್ತೇವೆ, ಅಯ್ಯೋ ಇದಿಲ್ಲ ಅಂದ್ಕೊಳ್ಳೋ ಬದಲು ನೀವು ಈ ಥರ ಪ್ರಿಪ್ರೇಷನ್ ಮಾಡಿ ನೀವು ಇಟ್ಕೊಂಡಿದ್ದೀರಾ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲದೆ ಅಡುಗೆ ಮಾಡಿಬಿಡ್ಬೋದು, ಓಕೆನಾ? ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಹಾಗೆ ಇನ್ನೊಂದು ಎರಡನೇ ಟಿಪ್ ಏನು ಅನ್ನೋದಾದರೆ ಮನೆಯನ್ನು ಡಿಕಟ್ಲರಿಂಗ್ ಮಾಡೋದು. ಅಂದರೆ ಮನೇನ ಬೇಡದೇ ಇರೋವಂಥ ವಸ್ತುಗಳನ್ನು ಹೊರಗಡೆ ಹಾಕೋದು ಅಥವಾ ಗಾರ್ಬೇಜರಿಗೆ ಕೊಡುವಂಥದ್ದಾಗಿರ್ಬೋದು. ಅಥವಾ ನಮಗೆ ಬೇಡ ಅಂದರೆ ಈಗ ಸಾಮಾನು ತೊಗೊಳೋಕೆ ಬರ್ತಾರೆ ನೋಡಿ, ಈ ಕೈ ಗಾಡಿ ತಪ್ಪಿಕೊಂಡು ಅಂಥವರಿಗೆ ನೀವು ನಿಮ್ಮ ಬೇಡದೇ ಇರೋ ವಸ್ತುಗಳನ್ನು ಮಾರಾಟ ಮಾಡೋದಾಗಿರ್ಬೋದು. ಅಥವಾ ನಿಮಗೆ ಯೂಸ್ ಇದೆ ಅನ್ನೋದಾದರೆ ನೀಟಾಗಿ ಅದನ್ನು ಜೋಡಿಸಿ ಇಡುವಂಥದ್ದಾಗಿರ್ಬೋದು. ಅಥವಾ ನಮಗೆ ಬೇಡ ಅನ್ನೋದಾದರೆ ಅದನ್ನು ನಿಮಗೆ ಯೂಸ್ ಇಲ್ಲ ಅಂದರೆ ಅದನ್ನು ಯಾರಿಗಾದರೂ ಹೊರಗಡೆ ಹಾಕುವಂಥದ್ದಾಗಿರ್ಬೋದು. ಅಥವಾ ಈ ಥರ ಹೇಳಿದ್ನಲ್ಲ, ಪೇಪರ್ ಹಾಕಿಸ್ಕೊಳ್ಳೋರು, ಈಗ ಕಬ್ಬನ ಈ ಥರದ್ದೆಲ್ಲ ಬರ್ತಾರೆ ಹಾಕಿಸ್ಕೊಳ್ಳೋಕ್ಕೆ ಅಂತಲೇ, ಏನು ಗುಜ್ರಿ ಅಂತ ಹೇಳ್ತಾರೆ ನಮ್ಮ ಸೈಡ್, ದಾವಣಗೆರೆ ಸೈಡ್ ಅವರೆಲ್ಲ. ಆ ಥರದವ್ರಿಗೆ ಕೊಟ್ಟರು ನಿಮಗೆ 4 ಕಾಸು ಆಗುತ್ತೆ. ಈ ಕಡೆ ನಿಮ್ಮ ಮನೇಲಿ ಬೇಡದೇ ಇರುವಂಥ ವಸ್ತುಗಳು ಕೂಡ ಇರೋದಿಲ್ಲ, ಓಕೆನಾ? ಹಾಗೆ ಮೂರನೇ ಟಿಪ್ ಬಂದುಬಿಟ್ಟು ಏನಪ್ಪ ಅಂದರೆ, ಯಾವರೇ ಆಗಲಿ ಏನೇ ಹೇಳ್ತಿದ್ದಾರೆ ಅಂದರೆ ಅದು ನಿಮಗೆ ಇಷ್ಟ ಇಲ್ಲ ಅನ್ನೋದಾದರೆ, ಇಷ್ಟ ಇಲ್ಲ ನನಗೆ ಅಂತ ಹೇಳೋದನ್ನು ಕಲಿಬೇಕು. ಅದು ಬಿಟ್ಟು ಈಗ ಮನೆಯವ್ರು ಏನು ಅನ್ಕೋತಾರೋ, ಅವ್ರು ಏನು ಅನ್ಕೋತಾರೋ, ಸಂಬಂಧಿಕರು ರಿಲೇಷನ್ಸು ಏನು ಅನ್ಕೋತಾರೋ ಅಂತ ಹೇಳಿ ಇಷ್ಟ ಇಲ್ಲ ಅಂದರೂ ಫೋರ್ಸಬಲಿ ಮಾಡೋವಂಥದ್ದು ಕೆಲಸಗಳಾಗಿರ್ಬೋದು. ಅಥವಾ ಯಾವುದೇ ರೀತಿ ಈಗ ಫೋರ್ಸಬಲಿ ಕೆಲವ್ರು ಹೆಂಗೆ ಮಾಡ್ತಾರೆ ಅಂದರೆ, ತಮ್ಮ ಕೆಲಸನ ಫೋರ್ಸಬಲಿ ಆಗ್ತಿರ್ತಾರೆ ಬೇರೆಯವ್ರ ಮೇಲೆ, ನೀನು ಮಾಡು ಅಂತ. ಆವಾಗ ನೀವೇನು ಮಾಡಬೇಕು ಅಂದರೆ, ಇಲ್ಲ ನನ್ನ ಕೈಲಿ ಆಗಲ್ಲ, ನೀವು ಹೇಳಿ ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ ಅಂತ ಹೇಳೋದು ಕಲಿಬೇಕು. ಅದು ಬಿಟ್ಟು ಇಲ್ಲ ಎಲ್ಲ ನಾನೇ ಒಪ್ಕೊಂಡು ಮಾಡ್ತೀನಿ ಅನ್ನೋದು ತಪ್ಪು. ನಮಗೆ ಇಷ್ಟ ಇಲ್ಲದೆ ಇರೋದನ್ನು ಮಾಡೋದು ಅಷ್ಟು ಸರಿಯಲ್ಲ, ಓಕೆನಾ? ಹಾಗಂತ ಎಲ್ಲ ಟೈಮಲ್ಲೂ ಅಲ್ಲ, ಕೆಲವೊಂದು ವಿಷಯದಲ್ಲಿ ನಮಗದು ಕಂಫರ್ಟಬಲ್ ಇಲ್ಲ, ಆಮೇಲೆ ನಮಗೆ ಇಷ್ಟ ಇಲ್ಲ ಅನ್ನೋವಂಥದ್ದನ್ನು. ಈಗ ಕೆಲವರು ಹೆಣ್ಮಕ್ಳು ಹೆಂಗಿರ್ತೀವಿ ನಾವು ಅಂದರೆ, ಇಷ್ಟ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಕೂಡ ನಾವು ಅದನ್ನು ಒಪ್ಕೋಬೇಕಾಗುತ್ತೆ ಕೆಲವು ಸಲ. ಅದನ್ನು ಇಷ್ಟ ಇಲ್ಲ ಅಂತ ಮುಲಾಜೆಲ್ಲ ಹೇಳೋದನ್ನು ನಾವು ಕಲ್ತಿರಬೇಕು. ಯಾಕೆಂದರೆ ಕೆಲವರು ಅದನ್ನು ದಬ್ಬಾಳಿಕೆ ಮಾಡೋ ರೀತಿಲೂ ಇರ್ತಾರೆ. ಅದೇ ನಾವು ಇಲ್ಲ ಅಂತ ಹೇಳೋದು ಮುಲಾಜಿಂದ ಹೇಳಿಬಿಟ್ರೆ ಇನ್ನೊಂದ್ಸಲ ಅವ್ರು ನಮ್ಮನ್ನು ಟಚ್ ಮಾಡಲ್ಲ, ಓಕೆನಾ? ನೆಕ್ಸ್ಟ್ ಇನ್ನು 4th ಟಿಪ್ಪು ಏನು ಅಂದರೆ ಬಟ್ಟೆಗಳನ್ನು ಈಗ ನಾವು ಎಷ್ಟೊಂದು ತೊಗೋತಿರ್ತೀವಿ. ಆಲ್ಮೋಸ್ಟ್ ಸ್ವಲ್ಪ ನಾನು ತಗೊಳ್ಳೋದು ಕಡಿಮೆನೇ, ತೊಗೊಂಡ್ರೂ ಕೂಡ ಈಗ ಹಳೆ ಬಟ್ಟೆಗಳು ಇರ್ತವೆ ಅಲ್ವಾ, ನಾವು ಹಾಕೊಳ್ತಾ ಇರೋದು. ಹಂಗಂತ ಫುಲ್ ಕಿತ್ತೋಗಿರೋಂಥ ಬಟ್ಟೆಗಳನ್ನು ಏನು ಮಾಡ್ತೀರಾ, ಕೆಲವರು ಕಿತ್ತೋಗಿರೋಂಥ ಬಟ್ಟೆನ ಬೇರೆಯವ್ರಿಗೆ ಕೊಡ್ತಾರೆ. ದಯವಿಟ್ಟು ಆ ರೀತಿ ಕೊಡಬೇಡಿ. ಅವ್ರಿಗೆ 4 ದಿನ ಹಾಕೋಬೇಕು. ಆ ರೀತಿ ಇದ್ದರೆ ಮಾತ್ರ ಬೇರೆಯವ್ರಿಗೆ ಕೊಡಿ. ಅದು ಬಿಟ್ಟು ನೀವು ಹಾಕ್ಕೊಂಡು ಈ ಬೇರೆಯವ್ರಿಗೆ ನಾನು ಕೊಟ್ಟೆ ಅಂತ ಅನ್ಸ್ಕೊಳ್ಳೋಕ್ಕೋಸ್ಕರ ಕೆಲವ್ರು ಕೊಡ್ತಾರೆ. ಕಿತ್ತೋಗಿರುತ್ತೆ ಪಾಪ, ಅಂಥದ್ದು ಕೊಟ್ಟರೆ ಅವ್ರು ಏನೂ ಹಾಕೊಳ್ಳೋಕ್ಕೂ ಆಗಲ್ಲ. ನಿಮ್ಮ ಮನೇಲಿ ಏನೋ ಕೊಟ್ಟಿದ್ದೆ ಅಂತ ಜಂಬ ಬೇರೆ ಇರುತ್ತೆ. ಆ ಥರ ಮಾಡೋದಕ್ಕಿಂತ ಅಟ್ಲೀಸ್ಟ್ ಅವ್ರು ಒಂದು 4-5 ಸಲನಾದರೂ ಹಾಕೊಳ್ಳೋಕೆ ಬರಬೇಕು. ಆ ಥರದ್ದು ಈಗ ನೀವು ಬೇಡ ಅಂತ ಒಂದು ಮೂಲೆಯಲ್ಲಿ ಇಟ್ಟಿರ್ತೀರ ಅಲ್ವಾ, ಆ ಥರದ ಬಟ್ಟೆನ ಕೊಡಿ. ಈಗ ಅನಾಥಾಶ್ರಮದವ್ರು ಬರ್ತಿದ್ದಾರೆ, ಅಥವಾ ನಿಮ್ಮ ಮನೆ ಕೆಲಸ ಮಾಡೋಕ್ಕೆ ಅಂತ ಮೇಡ್ ಅಂದರೆ ಕೆಲಸದವ್ರು ಬರ್ತಿರ್ತಾರೆ, ಅವರು ಅಕಸ್ಮಾತ್ ಕೇಳಿದರೆ ಅವ್ರಿಗೆ ಕೊಟ್ಟರೆ ತಪ್ಪೇನಿಲ್ಲ. ಅದನ್ನು ಕೊಡೋವಾಗ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಅದನ್ನು ಕೊಡುವಾಗ ಕೆಲವೊಂದು ರೂಲ್ಸ್ ಇದೆ, ಆ ಥರ ರೂಲ್ಸ್ ಫಾಲೋ ಮಾಡಿ ಕೊಡಿ. ಯಾಕೆ ಅಂದರೆ ನಿಮ್ಮ ಪಾಸಿಟಿವ್ ಎನರ್ಜಿ
ಬೇರೆಯವರಿಗೆ ಅದು ನೆಗೆಟಿವ್ ಆಗಿರ್ಬೋದು. ಅದಕ್ಕೋಸ್ಕರ ಅದನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವಾಗ ನೀವು ಕೊಡಬೇಕು ಅಂತ ಇದ್ದರೆ ಕಿತ್ತೋಗಿರೋ ಥರ ಇರೋದನ್ನು ಯಾವುದೇ ಕಾರಣಕ್ಕೂ ದಯವಿಟ್ಟು ಕೊಡಬೇಡಿ. ವೇಸ್ಟ್ ಮೂಲೆಯಲ್ಲಿ ಇಟ್ಟಿದ್ದೀರಾ, ಓಕೆ ನಾನು ಹಾಕ್ಕೊಳ್ಳಲ್ಲ. ಈಗ ಕೆಲವರಿಗೆ ತೆಳ್ಳಗಿರ್ತಾರೆ, ಲೂಸ್ ಇರುತ್ತೆ, ನನಗೆ ಬೇಡ ಅಂತ ಬಿಟ್ಟಿರ್ತೀವಿ. ಅಥವಾ ಕೆಲವರು ದಪ್ಪ ಇರ್ತಾರೆ, ಅದು ಸಣ್ಣ ಇದೆ ಅಂದರೆ ಚಿಕ್ಕದಿದೆ ನನಗೆ ಹಾಕಲ್ಲ ಅನ್ನೋದನ್ನು ಮೂಲೆಯಲ್ಲಿ ಇಟ್ಟಿರ್ತೀರಾ ಅಲ್ವಾ. ಆ ಥರದನ್ನು ಕೊಟ್ಟರೆ 4 ಜನಕ್ಕೆ ಯೂಸ್ ಆದರೂ ಆಗುತ್ತೆ. ಓಕೆನಾ, ಇದು ಒಂದು ಟಿಪ್ ಆಯಿತು. ನೆಕ್ಸ್ಟ್ ಹೇಳ್ಬೇಕಂದ್ರೆ ಪೇಪರ್ಸ್. ಈಗ ಮನೆಗಳಲ್ಲಿ ಪೇಪರ್ಸ್ ಇರ್ಬೋದು, ಅಥವಾ ಬಿಲ್ಸು, ಕರೆಂಟ್ ಬಿಲ್ಸು, ಅಥವಾ ಏನಪ್ಪ ಬುಕ್ಸ್ಗಳು ಅನ್ನೆಸೆಸರಿ ಇರುತ್ತೆ. ಅದನ್ನು ನೀವು ನೀಟಾಗಿ ಆರ್ಗನೈಸ್ ಆದರೂ ಮಾಡ್ಕೊಳ್ಳಿ, ಅಥವಾ ಒಂದು ಫೈಲ್ ಆದರೂ ಮಾಡಿಡಿ, ಅಥವಾ ಒಂದು ಕವರಲ್ಲಿ ಸೇಫಾಗಿ ಅದನ್ನ ಕಲೆಕ್ಟ್ ಮಾಡಾದರೂ ಇಟ್ಕೊಳ್ಳಿ. ಕೆಲವೊಂದು ಸಲ ನಾವು ಬಿಲ್ಗಳು ಬೇಡ ಅಂತ ಬಿಸಾಕ್ಬಿಡ್ತೀವಿ, ಅದೇ ಬೇಕಾಗಿರುತ್ತೆ ಮೇಯ್ನಾಗಿ ಅಲ್ವಾ. ಆ ಥರದನ್ನು ನಿಮಗೆ ಫೈಲ್ಗಳಿಲ್ವಾ, ಓಕೆ ಒಂದು ಕವರ್ನೇ ಒಂದು ಕಡೆ ಕರೆಂಟ್ ಬಿಲ್ಸ್ ಆಗಿರ್ಬೋದು, ಏನದು ಬೇರೆ ಸ್ಕೂಲ್ ಫೀಸ್ ಮಕ್ಕಳದು ಆಗಿರ್ಬೋದು, ಅಥವಾ ಹಾಸ್ಪಿಟಲ್ ಬಿಲ್ಸು, ಅಥವಾ ಪ್ರಿಸ್ಕ್ರಿಪ್ಷನ್ ಅಂತ ಹೇಳ್ತೀವಲ್ಲ, ಡಾಕ್ಟರ್ ಬರ್ತಿರ್ತಾರೆ ಆ ಥರದ್ದಾಗಿರ್ಬೋದು, ಅಥವಾ ಪೇಪರ್ಗಳಲ್ಲೂ ಕೂಡ ಕೆಲವೊಂದು ಯೂಸ್ ಆಗುವಂಥ ಒಂದು ಟಿಪ್ಸ್ಗಳಿರುತ್ತೆ. ಅದು ಕಲೆಕ್ಟ್ ಮಾಡ್ಕೊಳ್ಳಿ, ಅದು ನಿಮಗೆ ಯೂಸ್ ಆಗುತ್ತೆ. ಇದನ್ನೆಲ್ಲ ಒಂದು ಫೈಲ್ ಮಾಡಿ ಅಥವಾ ಒಂದು ಕವರಲ್ಲಿ ಹಾಕಿ ನೀಟಾಗಿ ಎತ್ತಿಟ್ರಿ ಅಂದರೆ ಅಲ್ಲಲ್ಲಿ ಬಿಸಾಕೋದು ಅದೆಲ್ಲ ಬರಲ್ಲ, ಮನೇನೂ ನೋಡೋಕ್ಕೆ ನೀಟಾಗಿರುತ್ತೆ ಅಲ್ವಾ. ನೆಕ್ಸ್ಟು ಟಿಪ್ ಏನು ಅನ್ನೋದಾದರೆ ಮನೇನ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋದು. ಯಾಕೆ ಅಂದರೆ ಮನೆ ಕ್ಲೀನಾಗಿತ್ತು ಅಂದರೆ ನಮ್ಮ ಮನಸ್ಸು ಕೂಡ ಕ್ಲೀನಾಗಿರುತ್ತಂತೆ. ನಾನು ಇದನ್ನು ತುಂಬ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಮನೆ ನೀಟಾಗಿ ಇಟ್ಕೊಳ್ಳೋದು ಅಂದರೆ ನನಗೆ ತುಂಬ ಇಷ್ಟ. ಕೆಲವರು ಹಂಗಂಗೆ ಇಟ್ಟಿರ್ತಾರೆ, ಅದು ತಪ್ಪು. ಅದಕ್ಕೋಸ್ಕರ ಮನೇನ ಯಾವಾಗಲೂ ನೀಟಾಗಿ ಅಟ್ಲೀಸ್ಟ್ ಅಲ್ಲಲ್ಲಿರೋ ಸಾಮಾನು, ಈಗ ನಮ್ಮ ಮನೇಲಿ ಮಾಡೋರು ಯಾರೂ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಎತ್ತಿಡೋವಂಥದ್ದನ್ನಾದರೂ ಎತ್ತಿಟ್ಟು ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಒಂದು ಕಡೆ ನೋಡೋಕ್ಕೆ ಮನಸ್ಸಿಗೆ ಕೂಡ ಒಂಥರ ಚೆನ್ನಾಗಿ ಅನಿಸುತ್ತೆ. ಅದು ಬಿಟ್ಟು ಏನೇನು ಅಲ್ಲೆಲ್ಲ ಇರುತ್ತೆ ಅಲ್ಲಲ್ಲೇ ಇದ್ದರೆ ಅದು ನೋಡೋಕ್ಕೆ ಒಂಥರ ಮೆಸ್ಸಿ ಅನಿಸ್ತಿರುತ್ತೆ, ಸಮಾಧಾನ ಇರಲ್ಲ, ಒಂಥರ ಇರಿಟೇಟ್ ಆಗ್ತಿರುತ್ತೆ. ಕೆಲವು ಸಲ ನಮ್ಮ ಮನೇಲಿ ಹಾಗೆ ಆಗ್ತಾಯಿರುತ್ತೆ. ಯಾಕೆ ಗೊತ್ತಾ, ನನ್ನ ಮಗ ಆಟ ಸಾಮಾನೆಲ್ಲ ತಂದು ಬಿಟ್ಟಿರ್ತಾನೆ ಹಾಲಲ್ಲಿ. ಅದು ನನಗೆ ಇಷ್ಟ ಆಗಲ್ಲ. ಹೆಂಗೆ ಅಂದರೆ ನನಗೆ ಹಾಲು ಏನೇ ಆಗಲಿ ನೀಟಾಗಿರಬೇಕು. ನೀಟಾಗಿಲ್ಲ ಅಂದರೆ ಒಂಥರ ಇರಿಟೇಟ್ ಅನಿಸ್ತಿರುತ್ತೆ. ಅದೇನೋ ಗೊತ್ತಿಲ್ಲ ನನಗೆ, ಮೊದಲಿಂದನೂ ಹಾಗೆ ಸ್ವಲ್ಪ. ಅವನಿಗೆ ಚಿಕ್ಕ ಮಕ್ಕಳು ಗೊತ್ತಲ್ಲ, ಎಲ್ಲ ಆಲ್ಮೋಸ್ಟ್ ಹರಡ್ಬಿಟ್ಟಿರ್ತಾರೆ, ಅದು ನನಗೆ ಅಷ್ಟು ಇಷ್ಟ ಆಗಲ್ಲ. ಆಮೇಲೆ ಅವನ ಹತ್ರನೇ ಮಾಡಿಸ್ತೀನಿ ನಾನು. ಹೇಳ್ಬೇಕಂದ್ರೆ ಅವನು ಕಲಿಬೇಕು. ಚಿಕ್ಕ ಮಕ್ಕಳೇ ಆಗಿರಲಿ ದೊಡ್ಡವರೇ ಆಗಿರಲಿ, ಕಲಿಬಾರ್ದು ಅನ್ನೋದು ಯಾವುದೇ ಇಲ್ಲ, ಖಂಡಿತ ಕಲಿಸಿ. ಓಕೆನಾ. ಮಕ್ಕಳಿಗೂ ನಿನ್ನ ಥಿಂಗ್ಸ್, ನಿನ್ನ ಆಟ ಸಾಮಾನ ನಿನ್ನ ಟ್ರೈಯಲ್ಲಿ ಇಡು, ಅಥವಾ ನೀನು ಒಂದು ಅವ್ರಿಗೆ ಅಂತಲೇ ಒಂದು ಬ್ಯಾಸ್ಕೆಟೋ ಅಥವಾ ಒಂದು ಟ್ರೈಯೋ ಅಥವಾ ಒಂದು ಕವರ್ಗಳು, ಈಗ ಬಟ್ಟೆ ಕವರ್ಸ್ ಬರುತ್ತಲ್ಲ ಆ ಥರ ಕವರು, ಅಥವಾ ರೊಟ್ಟಿನ ಬಾಕ್ಸ್ ಬರುತ್ತಲ್ಲ ಆ ಥರ ಬಾಕ್ಸ್ಗಳಲ್ಲಿ ಅವರು ಆಟ ಸಾಮಾನು ಟಾಯ್ಸ್ ಇರುತ್ತಲ್ಲ ಅದೆಲ್ಲ ಹಾಕಿಡೋದಕ್ಕೆ ಅಂತಲೇ ಒಂದು ಪರ್ಟಿಕ್ಯುಲರ್ ಆಗಿ ಬಾಕ್ಸು ಅಥವಾ ಬ್ಯಾಗ್ಸು, ಬಟ್ಟೆ ಬ್ಯಾಗ್ಸು ಈ ಥರ ಸಿಗುತ್ತೆ. ಈಗ ಕೊಂಡ್ಕೊಂಬರೋಕ್ಕಾಗದೆ ಅದು ಮನೇಲೇ ಇರುತ್ತೆ, ಅದರಲ್ಲೇ ನಾವು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಇಂದ ನೀನು ಹಾಕಿಡು, ಇದು ನೀಟಾಗಿ ಇಟ್ಕೋ ಅಂತ ಹೇಳಿದರೆ ಅವರು ಕೂಡ ಮಾಡ್ತಾರೆ. ಆಮೇಲೆ ಈವನ್ ಅವ್ರ ಬುಕ್ಸ್ಗಳಾಗಿರ್ಬೋದು ನೀಟಾಗಿ ಜೋಡಿಸು, ನೀನು ಎಲ್ಲಿದೇನೋ ಅಲ್ಲಿಡು ಅಂತ ಹೇಳ್ತಾ ಬಂದರೆ, ನಾವು ಚಿಕ್ಕವರಿಂದನೇ ಕಲಿಸಿದ್ರೆ ಅವರು ಕೂಡ ಕಲಿತಾರೆ. ಈವನ್ ದೊಡ್ಡವರೇ ಕೆಲವು ಸಲ ಏನು ಮಾಡ್ತಾರೆ, ಅಲ್ಲೆಲ್ಲ ಬಿಸಾಕ್ತಿರ್ತಾರೆ. ಈಗ ನಮ್ಮ ಮನೆಯವ್ರು ಹಂಗೆ ಮಾಡೋದು, ನನಗೆ ಅದು ಇಷ್ಟ ಆಗಲ್ಲ. ಎಷ್ಟು ಸಲ ಹೇಳಿರ್ತೀನಿ ಅವ್ರು ಮತ್ತೆ ಅಲ್ಲೇ ಹಂಗೆ ಮಾಡ್ತಾರೆ, ಮತ್ತೆ ಅದನ್ನು ಜೋಡಿಸ್ಬೇಕು. ಆ ಥರ ಕೆಲಸ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಗಂಡಸರು ಆ ಥರ ಇರ್ತಾರೆ, ಬಟ್ ನಾವೇ ಅದನ್ನೆಲ್ಲ ಸೆಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಬಟ್ ನೋಡೋಕ್ಕೆ ಮನೆ ನೀಟಾಗಿರಬೇಕು. ಹಾಗೆ ಇನ್ನು ಹೇಳ್ಬೇಕು ಅಂದರೆ ನೆಕ್ಸ್ಟ್ ಟಿಪ್ಪು ಬಂದುಬಿಟ್ಟು ಏನಪ್ಪ ಅನ್ನೋದಾದರೆ ನಿಮ್ಮ ಸಮಯ. ಅಂದರೆ ನಿಮಗೋಸ್ಕರ ಅಂತಲೇ ನೀವು ಸಮಯ ಕೊಟ್ಕೊಳ್ಳೋದನ್ನು ಕಲೀರಿ. ಯಾಕೆ ಅಂದರೆ ಬರೀ ಮನೆ ಕೆಲಸ ಮಾಡಿದೆ, ಬರೀ ಅಡುಗೆ ಮಾಡಿದೆ, ಬರೀ ಇವ್ರದ್ದು ಬಗ್ಗೆ ಚಿಂತೆ ಮಾಡಿದೆ, ಇದನ್ನೆಲ್ಲ ಬಿಡಿ. ಫಸ್ಟ್ ನಮ್ಮನ್ನು ನಾವು ನೋಡ್ಕೋಬೇಕು. ಯಾಕೆ ಅಂದರೆ ನಮಗೆ ಅಂತ ನಾವು ಟೈಮ್ ಕೊಡಬೇಕು. ಬರೀ ಈಗ ಗಂಡ ಮಕ್ಕಳು ಮನೆ ಸಂಸಾರ ಅಂತ ಅಂದ್ಕೊಂಡೇ ಇದ್ದರೆ ನಮ್ಮ ಬಗ್ಗೆ ನಾವು ಯಾವಾಗ ಟೈಮ್ ಕೊಡೋದಲ್ವಾ. ಆ ಟೈಮಲ್ಲಿ ನೀವು ಏನು ಮಾಡ್ಬೋದು ಅನ್ನೋದಾದರೆ ನಿಮ್ಮನ್ನು ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಅಂತಲೇ ಒಂದು ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಏನು ಅನ್ನೋದಾದರೆ ಕೆಲವರಿಗೆ ಓದೋದಕ್ಕೆ ಇಷ್ಟ ಇರುತ್ತೆ, ಕೆಲವರಿಗೆ ಬರೆಯೋದು, ಅಂದರೆ ಏನಾದ್ರು ಈಗ ಓದೋಕ್ಕೆ ಬರದೇ ಇರೋವಂಥವ್ರು ಕೂಡ ಈ ಟೈಮಲ್ಲಿ ಕಲಿಬೋದು ಅಲ್ವಾ. ನಿಮಗೆ ಅಂತ 1 ಅವರ್ ಅಥವಾ ಒಂದು ಹಾಫ್ ಆನ್ ಅವರಲ್ಲೇ ಓದೋಕ್ಕೆ ಬರದೇ ಇರಲಿ, ಒಂದು ಯಾವುದೇ ಒಂದು ಹವ್ಯಾಸ ಅನ್ನೋದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಒಂದು ಹಾಡು ಹೇಳೋವಂಥದ್ದಾಗಿರ್ಬೋದು, ಅಥವಾ ಬರೆಯೋವಂಥದ್ದಾಗಿರ್ಬೋದು, ಅಥವಾ ಓದೋವಂಥದ್ದು, ಬುಕ್ಸ್ಗಳು ಓದೋದು, ಪೇಪರ್ ಓದೋದು, ಅಥವಾ ಬರೀ ಟಿ ವಿ ನೋಡೋದು ಒಂದೇ ಅಲ್ಲ, ಈ ಥರದ್ದು ಕೂಡ ಇದೆ ನಿಮಗೆ ಯೂಸ್ ಆಗುವಂಥದ್ದು. ಅಥವಾ ಮನೇಲಿ ಏನಾದರೂ ಈಗ ಬಟ್ಟೆನ ಸ್ಟಿಚ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಕೈಯಿಂದ ಏನು ಪುಟ್ಟಿ ಎಣಿತಾರೆ, ಏನೇನೋ ಮಾಡ್ತಿರ್ತಾರೆ. ಬಟ್ ನನಗೆ ಅದು ಅಷ್ಟು ಐಡಿಯಾಸ್ ಇಲ್ಲ. ಬಟ್ ನಾನು ಮಾಡೋದಂತೂ ಇಷ್ಟು, ಒಂದು ಓದ್ತಾ ಇರ್ತೀನಿ, ಇಲ್ಲ ಬರಿತಾ ಇರ್ತೀನಿ, ಇಲ್ಲ ಹಾಡು ಕೇಳೋದು ನನಗೆ ಸ್ವಲ್ಪ ಹುಚ್ಚು ಜಾಸ್ತಿ. ಹಾಡು ಕೇಳ್ತೀನಿ. ನನಗೆ ಟಿ ವಿ ಅಷ್ಟು ಲೈಕ್ ಆಗಲ್ಲ, ನೋಡಿದ್ರೂ ಅದು ಸುಮ್ಮನೆ ಹಾಕಿರ್ತಾರೆ ನಮ್ಮ ಮನೇಲಿ, ಅದು ಉರಿತಾ ಇರುತ್ತೆ, ಅಂದರೆ ಓಡ್ತಾ ಇರುತ್ತೆ. ನಾನು ಅಷ್ಟು ನೋಡೋಕ್ಕೆ ಹೋಗಲ್ಲ, ನನಗೆ ಅಷ್ಟು ಇಷ್ಟನೂ ಆಗಲ್ಲ. ಈ ಕೆಲವರು ಮೂವೀಸ್ ಎಲ್ಲ ತುಂಬ ಇಷ್ಟಪಟ್ಟು ನೋಡ್ತಾರೆ ಮನೆಯವರು, ನನಗೆ ಅಷ್ಟು ಲೈಕ್ ಆಗಲ್ಲ ಮೂವೀಸು. ಅದೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ನನಗೆ ಇಷ್ಟನೂ ಆಗ್ತಿಲ್ಲ ಮೂವೀಸ್ ನೋಡಬೇಕಂದ್ರೆ, ಏನೋ ಟೈಮ್ ವೇಸ್ಟ್ ಅನ್ನೋ ಥರ ಅನಿಸ್ತಾ ಇದೆ. ಟೈಮ್ ವೇಸ್ಟ್ ಏನಲ್ಲ, ಎಂಟರ್ಟೈನ್ಮೆಂಟ್ ಇರುತ್ತೆ, ಹಂಗಂತ ನಾನು ಅಪೋಸ್ ಮಾಡ್ತಿಲ್ಲ. ಕೆಲವೊಂದು ಇಷ್ಟ ಆದರೆ ನಾನು ಅದನ್ನು ನೋಡ್ತೀನಿ. ಬಟ್ ನನಗೆ ಹಾಡು ಕೇಳೋದಂದರೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಕೆಲವೊಂದು ಭಾವನಾತ್ಮಕವಾಗಿರುತ್ತೆ,
ಇರುತ್ತೆ, ಕೆಲವೊಂದು ಈ ಥರ ಚೆನ್ನಾಗಿರುತ್ತೆ ಜಾನಪದ. ಈಗ ನೋಡಿ ಬಾಳು ಬೆಳಗೊಂದಿಯವರು ಎಲ್ಲೆಲ್ಲೋ ಇದ್ದವರೆಲ್ಲ ಎಲ್ಲೆಲ್ಲೋ ಬಂದು ಹಾಡನ್ನು ಹೇಳ್ತಿದ್ದಾರೆ, ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ಥರ ಇದ್ದಾಗ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಎಲ್ಲರಲ್ಲೂ ಕಲೆ ಅನ್ನೋದು ಇರುತ್ತೆ, ಎಲ್ಲರಲ್ಲೂ ಹಾಬೀಸ್ ಅಂದರೆ ಹವ್ಯಾಸಗಳು ಇರ್ತವೆ. ಬಟ್ ನಾವು ಅದನ್ನ ಏನು ಮಾಡ್ತೀವಿ, ಅನ್ನೆಸೆಸರಿ ಬರೀ ಟಿ ವಿ ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಬಟ್ ಅದಲ್ಲ, ನಿಮಗೆ ಅಂತ ನಿಮ್ಮದೇ ಆದ ಓನ್ ಕ್ರಿಯೇಟಿವಿಟಿ ಇಟ್ಕೊಳ್ಳಿ, ಓಕೆನಾ. ಅದು ಬಿಟ್ಟು ಕೆಲವು ನನಗೆ ಅಂತಾರೆ ಒಳಗೆ ಇದೇನು ಮಾಡ್ತೀಯಾ ಅಂತ, ಬಟ್ ನಾನು ಒಳಗೆ ಇದು ಏನು ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ನಾನು ಇವನ್ ಹೊಸದನ್ನು ಕಲಿಬೇಕು ಅಂತ ಸ್ವಲ್ಪ ಆಸಕ್ತಿ ಇರುತ್ತೆ. ಹಾಗಾಗಿ ನಾನು ಏನಾದರೂ ಒಂದು ಮಾಡ್ತಿರ್ತೀನಿ. ಕೆಲವ್ರು ಏನು ಗೊತ್ತಾರೆ ಮಲ್ಕೊಂಡಿರ್ತೀನಿ ಅಂತ. ನಾನು ಖಂಡಿತ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ರಾತ್ರಿ ಮಲಗೋದೇ ಕಷ್ಟ. ನನಗೆ ಮಧ್ಯಾಹ್ನ ಅಂತೂ ಮಲಗೋದಂದ್ರೂ ಇಷ್ಟ ಆಗಲ್ಲ. ಈವನ್ ಮಲಗಿದ್ರೂ ಒಂದು ಹಾಫ್ ಆನ್ ಅವರ್ ಕೂಡ ನಾನು ಮಲಗಲ್ಲ. ನಮ್ಮ ಮನೇಲಿ ಅಂತೇಳಿ ಅದು ಹೆಂಗೆ ನಿನ್ನೆ ನಿದ್ದೆ ಬರಲ್ಲ ಅಂತ, ಬಟ್ ನನಗೆ ಅದೇನೋ ಗೊತ್ತಿಲ್ಲ, ನಾನು ಏನಾದರೂ ಒಂದು ಮಾಡ್ತಿರ್ತೀನಿ. ಸೊ ಈ ಥರ ನಿಮ್ಮ ಒಂದು ಸಮಯನ ಕೊಡಿ. ಇದರಿಂದ ನಿಮ್ಮನ್ನು ನೀವು ಐಡೆಂಟಿಫೈ ಮಾಡೋದ್ರಲ್ಲಿ ಮುಂದಾಗ್ತೀರಾ. ಅಂದರೆ ನಿಮ್ಮನ್ನು ಗುರುತಿಸೋರು ಇರ್ತಾರೆ. ಇವನ್ ನನ್ನೇ ತೊಗೊಳ್ಳಿ, ಈಗ ನನಗೆ ಏನೂ ಗೊತ್ತಿಲ್ಲ, ನಾನು ಏನಾದರೂ ನನಗೆ ಕೆಲವೊಂದು ಹೇಳಲ್ಲ ಇಲ್ಲಿ, ಬಟ್ ಆ ಥರ ಇದೆ. ಬಟ್ ಕಲಿಯೋಕ್ಕಾಗ್ತಿಲ್ಲ, ಅದನ್ನು ಕಲಿಬೇಕು ಅನ್ನೋ ಆಸಕ್ತಿ ತುಂಬ ಇದೆ, ಏನು ಮಾಡೋಕ್ಕಾಗ್ತಿಲ್ಲ ಅಂತ ಸುಮ್ಮನೆ ಇರಬೇಕಾಗುತ್ತೆ. ಆ ಥರ ನಿಮಗೇನಾದರೂ ಕಲಿಯೋ ಸಮಯ ಸಿಕ್ಕರೆ ಅಂತ ನಿಮ್ಮದೇ ಆದ ಒಂದು ಟೈಮನ್ನು ನೀವು ಸ್ಪೆಂಡ್ ಮಾಡಿ 1 ಅವರ್ ಹಾಫ್ ಆನ್ ಅವರ್ ಕಲಿತಾ ಹೋಗಿ, ತಪ್ಪೇನಿದೆ ಅಲ್ವಾ. ಒಂದು ಅಡುಗೆನೇ ಕಲಿಯೋದಾಗಿರ್ಬೋದು, ಒಂದು ಬಟ್ಟೆ ಸ್ಟಿಚ್ ಮಾಡೋದಾಗಿರ್ಬೋದು, ಅಥವಾ ಕೈಯಿಂದ ಕಸೂತಿ ಮಾಡ್ತಾರೆ ಕೆಲವರು, ಅದರಲ್ಲಿ ಇವತ್ತು ತುಂಬ ಬೆನಿಫಿಟ್ ಇದೆ. ಈಗ ಇದು ಹ್ಯಾಂಡ್ ವರ್ಕು ಏನೇನೋ ಮಾಡ್ತಾರೆ, ಅದೆಲ್ಲನೂ ಕೆಲವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಮನೇಲೇ ಇದು ನಾವು ಮಾಡ್ಬೋದು, ಮಾಡೋವಂಥ ಕೆಲಸಗಳು ತುಂಬ ಇದೆ. ಇದನ್ನು ನೀವು ಮಾಡ್ಕೊಳ್ಳಿ, ನಿಮಗೆ ಅಂತಲೇ ಒಂದು ಸಮಯ ಕೊಡಿ. ನಿಮಗೆ ಅಂತಲೇ ದಿನದಲ್ಲಿ 1 ಗಂಟೆನಾದರೂ ನಿಮಗೆ ಅಂತ ನೀವು ಕೊಟ್ಕೊಳ್ಳಿ. ಅದು ಬಿಟ್ಟು ಬರೀ ಕೆಲಸ ಅಂದರೆ ನಿಮ್ಮನ್ನು ನೀವು ಮನೆ ಕೆಲಸ ನಾವು ಎಷ್ಟೇ ಮಾಡಿದರೂ ಐಡೆಂಟಿಫೈ ಸಿಗಲ್ಲ. ಇನ್ನೇನು ಮಾಡ್ತೀಯಾ, ಮರೀ ಅಡುಗೆ ಮನೇಲಿ ಇರೋದೇ ತಾನೇ, ಬೇಸಾಕೋದು ಬಿಟ್ಟರೆ ಇನ್ನೇನು ಗೊತ್ತು ನಿಂಗೆ ಅಂತಾರೆ. ಅದು ತಪ್ಪು. ಹೆಣ್ಮಕ್ಳು ಎಲ್ಲದರಲ್ಲೂ ಇರಬೇಕು, ನಮ್ಮನ್ನು ನಾವು ಗುರುತಿಸ್ಕೋಬೇಕು, ಓಕೆನಾ. ನೆಕ್ಸ್ಟ್ ಬರೋಣ ಫೈನಾನ್ಸ್ ವಿಷಯ. ಅಂದರೆ ಫೈನಾನ್ಸ್ ಅಂದರೆ ದುಡ್ಡಿನದು, ಹಣದ ವಿಷಯವಾಗಿ ಹೇಳಬೇಕಂದ್ರೆ, ನಮಗೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಾಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ನನ್ನ ಗಂಡ ಅಥವಾ ನಿಮ್ಮ ಅಣ್ಣ ತಮ್ಮ ಯಾರೇ ಆಗಿರ್ಬೋದು, ಅವ್ರುಗಳು ಎಷ್ಟು ನಿಮ್ಮ ಮನೆಗೆ ಇನ್ಕಮ್ ತರ್ತಿದ್ದಾರೆ ಮತ್ತು ಔಟ್ ಗೋಯಿಂಗ್ ಅಂದರೆ ಎಷ್ಟು ಖರ್ಚು ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾಕೆ ಅಂದರೆ ಇದು ಪರ್ಟಿಕ್ಯುಲರಾಗಿ ಹೆಣ್ಮಕ್ಳು ಎಲ್ಲರೂ ತಿಳ್ಕೊಬೇಕು. ಇಲ್ಲ ಅಂದರೆ ನಮ್ಮ ಜೀವನ ತುಂಬ ಕಷ್ಟ ಇರುತ್ತೆ. ನಾವು ದುಡ್ಡಿನ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಬ್ಯಾಂಕ್ ವ್ಯವಹಾರ ತಿಳ್ಕೊಬೇಕು. ಹೇಳ್ಬೇಕಂದ್ರೆ ಹೆಣ್ಮಕ್ಳು ಬ್ಯಾಂಕ್ ವ್ಯವಹಾರ ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನೀವು ಹೋಗಲ್ಲ ಅಂದ್ರೂ ನಾಲೆಡ್ಜ್ ಆದರೂ ಇಟ್ಕೊಂಡಿರಿ, ಓಕೆನಾ. ಎಷ್ಟು ಬಡ್ಡಿ ಬರುತ್ತೆ, ಎಷ್ಟು ಈಗ ಸಾಲ ತೊಗೊಂಡಿರ್ತೀರಾ, ನಿಮ್ಮ ಮನೆಯವರು ತೊಗೊಂಡಿರ್ತಾರೆ ಅಥವಾ ನಿಮ್ಮ ಅಪ್ಪನೋ ಯಾರೋ ತೊಗೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಆದರೆ ಇಂಟ್ರೆಸ್ಟ್ ಎಷ್ಟಿದೆ, ಹೆಂಗೆ ಸಾಲ ತೀರಿಸ್ತಾರೆ, ಹೆಂಗೆ ನೀವು ಅದನ್ನ ಸೆಟ್ರೇಟ್ ಮಾಡ್ತೀರಾ, ಇದನ್ನೆಲ್ಲ ಸ್ವಲ್ಪ ನಾಲೆಡ್ಜ್ ಅಂತ ತೊಗೋಬೇಕಾಗುತ್ತೆ. ಅಥವಾ ನೀವು ಸಾಲ ಕೊಟ್ಟಿದ್ದೀರಾ ಅಂದರೂ ಕೂಡ ಎಷ್ಟು ಬಡ್ಡಿ ಕೊಡ್ತಿದ್ದೀರಾ, ಈ ಥರ ಇನ್ಕಮ್ ಎಷ್ಟಿದೆ, ಔಟ್ ಗೋಯಿಂಗ್ ಎಷ್ಟಿದೆ, ಆಮೇಲೆ ಖರ್ಚು ಎಷ್ಟು ಮಾಡ್ತಿದ್ದಾರೆ, ಯಾವುದಕ್ಕೆ ಎಷ್ಟು ಖರ್ಚಾಗ್ತಿದೆ, ಗ್ರೋಸರಿಗೆ ಎಷ್ಟು ಖರ್ಚಾಗ್ತಿದೆ, ತರಕಾರಿಗೆ ಎಷ್ಟು ಖರ್ಚಾಗ್ತಿದೆ, ಮನೇಲಿ ಮಕ್ಕಳು ಫೀಸು, ಹಾಸ್ಪಿಟಲ್ಸು ಅಥವಾ ಬಸ್ಸು, ಮಕ್ಕಳಿಗೆ ಆಟೋ ಏನೇ ಇರ್ಬೋದು, ಅದನ್ನೆಲ್ಲ ನೀವು ತಿಳ್ಕೊಂಡಿರಬೇಕು. ಯಾಕೆ ಅಂದರೆ ಎಷ್ಟೋ ಜನ ಇದು ಕೆಲವು ಸಲ ಎಮರ್ಜೆನ್ಸಿ ಆಗಿಬಿಡುತ್ತೆ, ನಮಗೆ ಗೊತ್ತಿಲ್ಲದೆ, ನಾವು ಏನೂ ಗೊತ್ತಿಲ್ಲದೆ ಒಂದೇ ಸಲ ಸಡನ್ನಾಗಿ ಹೆಣ್ಮಕ್ಳು ಮುಂದೋಗಬೇಕಾಗುತ್ತೆ. ಅಂಥ ಟೈಮಲ್ಲಿ ಗೊತ್ತಿಲ್ಲ ಅಂದರೆ ತುಳಿಯೋರು ಜಾಸ್ತಿ ಇರ್ತಾರೆ. ಅದಕ್ಕೋಸ್ಕರ ನೀವು ಮಾಡದೆ ಹೋದ್ರೂ ಪರವಾಗಿಲ್ಲ, ನಾಲೆಡ್ಜ್ ಬೆಳೆಸ್ಕೊಳ್ಳಿ ಅದ್ರ ಬಗ್ಗೆ, ಓಕೆನಾ. ಹಾಗೆ ಸ್ವಲ್ಪ ಸೇವಿಂಗ್ಸ್ ಕೂಡ ಮಾಡೋದನ್ನು ಕಲೀರಿ. ಸೇವಿಂಗ್ಸ್ ಯಾಕೆ ನಮಗೇನು ಅವಶ್ಯಕತೆ ಇದೆ, ಖಂಡಿತ ಇಲ್ಲ, ಎಲ್ರಿಗೂ ಅವಶ್ಯಕತೆ ಇದೆ. ಏನು ಗೊತ್ತಿಲ್ಲ ಅನ್ನೋರಿಗೂ ಕೂಡ ಅವಶ್ಯಕತೆ ಇದೆ. ನಮಗೆ ನಮ್ಮದೇ ಆದ ಸೇವಿಂಗ್ಸ್ ಅನ್ನೋದು ಇರಬೇಕು. ಇಲ್ಲ ಅಂದರೆ ತುಂಬ ಜನ ನಮಗೆ ಕೇವಲವಾಗಿ ನೋಡೋರು ಇರ್ತಾರೆ. ಬರೀ ಖರ್ಚು ಮಾಡೋದೊಂದೇ ಅಲ್ಲ, ಹೆಣ್ಮಕ್ಳು ಸೇವಿಂಗ್ಸ್ ಮಾಡೋದನ್ನು ಕಲಿಬೇಕು. ಯಾಕಪ್ಪ ಅಂದರೆ ಈಗ ನಾವು ಒಂದು 100 ರೂಪಾಯಿದು ಏನೋ ತರ್ತೀವಿ ಅಂತ ಹೋದರೆ ಅಟ್ಲೀಸ್ಟ್ ಅಲ್ಲಿ 70 ರೂಪಾಯಿ ನೀನು ತೊಗೊಂಡ್ರು ಕೂಡ 30 ರೂಪಾಯಿನಾದರೂ ನೀನು ಹಿಂದಕ್ಕೆ ಇಡೋ ಒಂದು ಮೆಂಟಾಲಿಟಿ ನಿಮಗಿರಬೇಕು. ಸೇವಿಂಗ್ಸ್ ಮಾಡಿದರೆ ನಿಮಗೆ ಒಳ್ಳೆಯದು. ಕಷ್ಟ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಪ್ರತಿ ಸಲ ಎಲ್ಲದಕ್ಕೂ ಗಂಡನ ಹತ್ರ ಕೈ ಚಾಚೋದು, ತಂದೆ ತಾಯಿ ಹತ್ರ ಕೈ ಚಾಚೋದು ತಪ್ಪುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೇವಿಂಗ್ಸ್ ಕೂಡ ಮೇನ್ ಆಗಿರುತ್ತೆ. ಮತ್ತು ಮನೇಲಿ ನಿಮಗೆ ಆದಾಯ ಎಷ್ಟಿದೆ ಅನ್ನೋದು ಗೊತ್ತಿರಬೇಕು, ಎಷ್ಟು ಖರ್ಚಾಗ್ತಿದೆ ಅನ್ನೋದು ಗೊತ್ತಿರಬೇಕು. ನಿಮ್ಮ ಮನೇಲಿ ಯಾವುದಕ್ಕೆ ಯಾರ್ಯಾರು ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೇನೂ ಗೊತ್ತಿರಲಿಲ್ಲ. ನಾನು ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ ಮನೇಲಿ, ನಾನು ಯಾವುದನ್ನೇ ಆಗಲಿ ಅಷ್ಟೇ. ಯಾಕೆಂದರೆ ನಮ್ಮ ಅಪ್ಪಾಜಿ ನನ್ನ ಕಾಲೇಜ್ ಫೀಸಾ ಎಷ್ಟು ಕಟ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಹೆಂಗೆ ಓದ್ತಿದ್ದೆ ಅಂತಲೂ ಓದ್ತಿದ್ದೆ ಅಲ್ಲ, ಏನದು ಫೀಸಿಗೆ ಅವ್ರು ಹೆಂಗೆ ಇದು ಮಾಡ್ತಾರೆ, ಅವ್ನ ಬಿಲ್ಸು ಎಲ್ಲದನ್ನು ಅವರೇ ಮಾಡ್ತಿದ್ರಿಂದ ನನಗೆ ನಿಜವಾಗ್ಲೂ ಹೊರಗಿನ ಪ್ರಪಂಚ ಹೆಂಗೆ ಅನ್ನೋದು ಗೊತ್ತಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಜೀವನ ತುಂಬಾ ಕಲಿಸ್ತು ಅಂತಲೇ ಹೇಳ್ಬೋದು. ಮದುವೆ ಆದಮೇಲೆ ಪ್ರತಿಯೊಂದರಲ್ಲೂ ಪಾಠ ಕಲಿತೆ ನಾನು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲ ಹೆಣ್ಮಕ್ಳದ್ದು ಹೀಗೆ ತಂದೆ ತಾಯಿ ಮನೇಲಿ ಇದ್ದಾಗ ನಿಮಗೆ ಗೊತ್ತಾಗಲ್ಲ, ಮದುವೆ ಆದಮೇಲೆ ನಿಜವಾದ ಜೀವನ ಏನು ಅಂತ ಗೊತ್ತಾಗೋದು. ದಯವಿಟ್ಟು ಫೈನಾನ್ಸ್ ಬಗ್ಗೆ ತಿಳ್ಕೊಳ್ಳಿ, ಕೆಲಸ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಯಾವುದೇ ಆಗಿರಲಿ ನಿಮಗೆ ಸೇವಿಂಗ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಮನೇಲಿ ಇನ್ಕಮ್ ಎಷ್ಟಿದೆ, ಎಷ್ಟನ್ನು ಖರ್ಚು ಮಾಡ್ತಿದ್ದಾರೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಿಮ್ಮ ಗಂಡ ಅನ್ಸ್ಕೊಂಡಿರೋರಾಗಿರ್ಬೋದು, ಇದೆಲ್ಲನೂ ನೀವು ತಿಳ್ಕೊಬೇಕಾಗುತ್ತೆ. ಯಾಕೆ ಅಂದರೆ
ಕೆಲವು ಸಲ ನಮಗೆ ಗೊತ್ತಿದೆ ನಾವು ಹೊರಗೆ ಹೇಳಿದ್ನಲ್ಲ ನಂದೇನೆ. ಸೊ ನನ್ನ ಲೈಫ್ ಹಿಂಗಾಯಿತು. ನನ್ನ ಮನೇಲಿ ನನ್ನ ತಂದೆ ತಾಯಿ ನನಗೆ ಖರ್ಚು ಅವ್ರು ಏನು ಮಾಡ್ತಾರೆ ನನ್ನ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಾನು ಓದ್ಕೊಂಡೇ ಬಂದೆ ಅನ್ನೋ ಥರ ಇದ್ದೆ ನಾನು. ನನಗೆ ಬೇಕಾಯ್ತಾ ಅವ್ರು ಕೊಡ್ತಿದ್ರು ಹೋಗಿದ್ದೆ ಬರ್ತಿದ್ದೆ. ಇಷ್ಟೇ ನನಗೆ ಲೈಫ್ ಗೊತ್ತಿದ್ದು. ಮನೇಲಿ ಹೇಳಿದ್ರೆ ಕೆಲಸ ಮಾಡ್ತೀನಿ, ಆಯಿತು ಅಲ್ಲಿ ಓದೋದು ಅಷ್ಟೇ. ನಮ್ಮ ಅಪ್ಪಾಜಿನೂ ನನಗೆ ಈವನ್ ಕಾಲೇಜ್ ಫೀಸ್ ಕಟ್ಟೋಕ್ಕೂ ಅವರೇ ಬರ್ತಿದ್ರು. ನಾನು ಹಾಸ್ಪಿಟ್ಲಿಗೆ ಹೋದ್ರು ಅವರೇ, ಪ್ರತಿಯೊಂದಕ್ಕೂ ನನ್ನ ತಮ್ಮ ಇಲ್ಲ ನನ್ನ ಅಪ್ಪಾಜಿ. ಈ ಥರನೇ ನನ್ನ ಲೈಫ್ ಇದ್ದಿದ್ದು. ಕೆಲವು ಸಡನ್ನಾಗಿ ಹೊರಗೆ ಹೋಗಬೇಕು ಅಂತ ಬಂತಲ್ಲ ಜೀವನ, ಅಲ್ಲಿಂದನೇ ನನಗೆ ಸ್ಟಾರ್ಟ್ ಆಗಿದ್ದು. ಯಾವಾಗ ಪ್ರತಿಯೊಂದರಲ್ಲೂ ಪಾಠ ಕಲ್ತಿದ್ದೀನಿ. ದುಡ್ಡಿನ ವಿಷಯದಲ್ಲಿ ಮಾತ್ರ ಒಂದೊಂದು ರೂಪಾಯಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗಾಯ್ಸ್. ಒಂದು ರೂಪಾಯಿ ಕೂಡ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಯಾಕೆ ಅಂದರೆ ಒಂದು ರೂಪಾಯಿ ಇಲ್ಲ ಅಂದರೆ ನಮ್ಮನ್ನು ನೋಡೋ ರೀತಿಯೇ ಚೇಂಜ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಬ್ಯೂಟಿಫುಲ್ ಲೇಡೀಸ್ಗಳೆಲ್ಲರೂ ದುಡ್ಡಿನ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಂಡಿರಿ. ಇವತ್ತು ಆಲ್ಮೋಸ್ಟ್ ಎಲ್ಲರೂ ತಿಳ್ಕೊಂಡಿರ್ತಾರೆ, ಆದರೂ ಕೆಲವರು ನನ್ನಂತರೂ ಇರ್ತಾರೆ. ಯಾಕೆಂದರೆ ತಂದೆ ತಾಯಿ ಮನೇಲಿ ಇದ್ದಾಗ ನಮಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ, ನಾಲೆಡ್ಜೇ ಇರಲ್ಲ. ಅಪ್ಪ ಅಮ್ಮ ಇದ್ದಾರಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು, ಸಡನ್ನಾಗಿ ಬರ್ತೀವಲ್ಲ ಮದುವೆ ಆದಮೇಲೆ, ಅಲ್ಲಿಂದನೇ ಲೈಫು ಏನು ಅಂತ ತೋರಿಸೋದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆದಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ಹೇಳಬೇಕಂದ್ರೆ ನಿಮಗೋಸ್ಕರ ಅಂತಲೇ ಸಂಜೆ ಅಂದರೆ ನಾಳೆ ಬಗ್ಗೆ ನೀವು ನೆಕ್ಸ್ಟ್ ಟಿಪ್ಪು, ನಾಳೆ ಏನು ಮಾಡ್ತೀರಾ ಅಂದರೆ ಇವತ್ತು ನೀವು ಅದ್ರ ಬಗ್ಗೆ ಥಿಂಕ್ ಮಾಡೋದು, ಅಂದರೆ ಯೋಚನೆ ಮಾಡೋವಂಥದ್ದು. ಈಗ ಇವನ್ ನೀವು ಕೆಲಸಕ್ಕೆ ಹೋಗೋರಾದರೆ ಅಥವಾ ಮನೇಲೇ ಇರೋರಾದರೂ ಪರವಾಗಿಲ್ಲ, ಗೃಹಿಣಿಯರಾಗಿರ್ಬೋದು ಅಥವಾ ಹೊರಗಡೆ ಕೆಲಸ ಮಾಡೋರಾಗಿರ್ಬೋದು, ಈಗ ಟೀಚರ್ಸ್ಗಳು, ಲೆಕ್ಚರರ್ಸು ಅಥವಾ ಬೇರೆ ಏನೇ ಕೆಲಸ ಮಾಡೋರೇ ಆಗಿರ್ಬೋದು, ಹೆಣ್ಮಕ್ಳು ನಾಳೆ ಅಡುಗೆಗೆ ಏನು ಮಾಡಬೇಕು, ನಾಳೆ ಯಾವ ರೀತಿ ಕೆಲಸ ಮಾಡಬೇಕು, ನಾನು ಹೊರಗಡೆ ಹೋಗೋರಾದ್ರೆ ನಾನು ಯಾವ ರೀತಿ ಅಲ್ಲಿ ಕೆಲಸ ಮಾಡುವಂಥದ್ದು, ಮನೇಲಿ ಇರೋರಾದ್ರೆ ನಾಳೆ ಏನೇನೆಲ್ಲ ತಿಂಡಿ ಅಥವಾ ಊಟ, ಪ್ರತಿಯೊಂದು ಮಕ್ಕಳನ್ನು ಓದಿಸೋದು ಎಲ್ಲದನ್ನು ಇವತ್ತೇ ನೀವು ಒಂದು ಪ್ಲ್ಯಾನ್ ಮಾಡಿ ಇಟ್ಕೋಬೇಕು. ಅಟ್ಲೀಸ್ಟ್ ನೀವು ಬರೆಯೋಕ್ಕಾಗಲ್ವಾ, ಓಕೆ ಮೈಂಡಲ್ಲೇ ನೀವು ಸೆಟ್ ಮಾಡ್ಕೋಬೇಕು, ನಾನು ಇಂಥ ಟೈಮಲ್ಲಿ ಇಂಥದ್ದು ಮುಗಿಸ್ತೀನಿ ಅಂತ. ಆವಾಗ ಮಾತ್ರ ನಾವು ಏನಂದರೆ ಒಂದು ಸಕ್ಸಸ್ ಆಗಿರುವಂಥ ಲೈಫನ್ನು ಮಾಡ್ಬೋದು. ಅದು ಬಿಟ್ಟು ಇಲ್ಲ ನಾನೇನು ಮಾಡೋಕ್ಕಾಗಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದೇ ಥರ ನಿಮ್ಮದೇ ಆದ ಇವತ್ತು ಸಂಜೆನೇ ಅದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನಾಳೆ ಇಂಥ ತಿಂಡಿ, ಇಂಥ ಅಡುಗೆ, ಇಂಥ ಕೆಲಸ, ಇಂಥದನ್ನೆಲ್ಲ ಅಥವಾ ಬಿಲ್ ಕಟ್ಟೋದು ಏನೋ ಒಂದು ಇರುತ್ತೆ, ಅದನ್ನು ನೀವು ಇಷ್ಟಿಷ್ಟು ಟೈಮಲ್ಲಿ ಇಷ್ಟಿಷ್ಟು ಇಂಥದ್ದು ನೀವು ಸೆಟ್ ಮಾಡ್ಕೊಂಡ್ರಿ ಅಂದರೆ ಮೈಂಡಲ್ಲೇ ನಾಳೆಗೆ ನೀವು ಫ್ರೀಯಾಗಿ ಆರಾಮ್ಸೆ ಕೆಲಸ ಮಾಡ್ತೀರಾ. ಅದು ಬಿಟ್ಟು ಇಲ್ಲ ಇವಾಗ ಸಡನ್ನಾಗಿ ಮಾಡೋದಾದರೆ ಕೆಲವು ಸಲ ನನಗೆ ಹಾಗೆ ಆಗುತ್ತೆ. ನಾವು ಏನೋ ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗಿರುತ್ತೆ, ಅಂಥ ಟೈಮಲ್ಲಿ ಅಯ್ಯೋ ಪ್ಲ್ಯಾನ್ ಮಾಡ್ಕೋಬೇಕಿತ್ತಲ್ಲ ಅಂತ ಅನಿಸುತ್ತೆ. ಕೆಲವು ಸಲ ಪ್ಲ್ಯಾನ್ ಮಾಡಿಕೊಂಡು ವರ್ಕೌಟ್ ಆಗಿರಲ್ಲ, ಬಟ್ ಆದರೂ ಪ್ಲ್ಯಾನ್ ಮಾಡಿ ಮಾಡೋದು ತುಂಬ ಒಳ್ಳೆಯದು. ಯಾಕೆ ಅನ್ನೋದಾದರೆ ಎಷ್ಟೋ ಸಲ ಈಗ ಕೆಲವು ಸಲ ನಾವು ಅಂದ್ಕೊಳೋದೇ ಒಂದು ಇನ್ನೊಂದು ಆಗಿರುತ್ತೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಬೆಳಗ್ಗೆ ಎದ್ದಾಗ ಮೂಡ್ ಫ್ರೆಶ್ ಆಗಿರಬೇಕು, ಈ ಅನ್ನೋ ಥರ ಇರಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಪ್ಲ್ಯಾನಿಂಗ್ ಇರಲಿ, ಓಕೆನಾ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಈಗ ಇವತ್ತು ಹೇಳಿದ್ನಲ್ಲ ಸಂಜೆ ಪ್ಲ್ಯಾನಿಂದು ಆಯಿತು. ಈಗ ನೆಕ್ಸ್ಟ್ ಬೆಳಗ್ಗೆ ಅನ್ನೋದಾದರೆ ನಿಮ್ಮದೇ ಅಂತ ಒಂದು ಟೈಮ್ ಇರಲಿ ನಿಮಗೆ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ವಿ ಅಂದರೆ ನಮಗೆ ನಮ್ಮದೇ ಆದ ನಮ್ಮ ಟೈಮನ್ನು ನಾವು ಕೊಡ್ಬೋದು. ಹೆಂಗೆ ಅನ್ನೋದಾದರೆ ನಾವು ಎಷ್ಟೇ ಅಂದರೆ ನಮ್ಮನ್ನು ನಾವು ನೋಡಿಕೊಂಡ್ರು ಕೂಡ ಕೆಲವು ಸಲ ನಮಗೂ ಏಜ್ ಅನ್ನೋದು ಇರುತ್ತಲ್ವ. ಈಗ 30 ಮೇಲೆ ಇರೋರಾಗಿದ್ದರೆ ಆಲ್ಮೋಸ್ಟ್ ನಿಮ್ಮದೇ ಆದ ಒಂದು ಟೈಮ್ ಟೇಬಲ್ ನೀವು ಮಾಡ್ಕೋಬೇಕು ನಿಮಗೆ ಅಂತಲೇ. ಯಾಕಪ್ಪ ಅನ್ನೋದಾದರೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋದಾಗಿರ್ಬೋದು, ಅಥವಾ ಬಿಸಿನೀರು ಕುಡಿಯುವಂಥದ್ದಾಗಿರ್ಬೋದು, ಅಥವಾ ಎಕ್ಸಸೈಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಮೆಡಿಟೇಷನ್ ಮಾಡುವಂಥದ್ದಾಗಿರ್ಬೋದು, ಯಾವುದಾದ್ರೂ ಒಂದು ಮಾಡಿ. ಯಾಕೆ ಅಂದರೆ ನಿಮ್ಮನ್ನು ನೀವು ನೋಡ್ಕೋಬೇಕು ಫಸ್ಟ್. ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು ಒಂದು ಕಡೆ ಆದರೆ ನಿಮ್ಮನ್ನು ನೀವು ನೋಡ್ಕೋಬೇಕಲ್ಲ, ಇದು ನಿಮ್ಮ ದೇಹಕ್ಕೆ ಬೇಕೇ ಬೇಕು. ಹೆಣ್ಮಕ್ಳು ನಾವೇನು ಅನ್ಕೋತೀವಿ, ಮದುವೆ ಆಯಿತು, ಮಗು ಆಯಿತು, ಮುಗೀತು, ಇನ್ನೇನು ಅಂದ್ಕೊಂಡ್ಬಿಡ್ತೀವಿ. ಖಂಡಿತ ಇಲ್ಲ, ಲೈಫ್ ಸ್ಟಾರ್ಟ್ ಆಗೋದೇ 30 ಮೇಲೆ. ಸೊ ನಿಮ್ಮನ್ನು ನೀವು ಮೊದಲೇ ಪ್ರೆಸೆಂಟಬಲ್ ಆಗಿ ಇಟ್ಕೊಳ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಈಗ ನೋಡೋರ್ಗೂ ಈಗ ಏಜ್ಡ್ ಅನ್ನೋ ಥರ ಕಾಣಿಸ್ತಿರ್ತೀವಿ. ಬಟ್ ಹಂಗಂತ ನಾವು ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ನಿಜನೇ ಆಗಿರುತ್ತೆ. ಬಟ್ ನಾವು ಹಿಂಗೇ ಇದ್ದರೆ ನಮ್ಮ ದೇಹ ಬೇಗ ನಾವು ಇದಾಗ್ಬಿಡ್ತೀವಿ, ಅಂದರೆ ಕ್ಷಣಿಸ್ತಾ ಹೋಗುತ್ತೆ ಅಂದರೆ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ನಾನು ಫಸ್ಟೆಲ್ಲ ಹಾಗೆ ಮಾಡ್ತಾಯಿದ್ದೆ, ಅಷ್ಟೊಂದು ನನಗೆ ಕಾನ್ಸಂಟ್ರೇಷನ್ ಇರಲಿಲ್ಲ. ನನ್ನ ಹೆಲ್ತ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ ಅದು. ಇವಾಗ ನನಗೆ ಸ್ವಲ್ಪ ಆ್ಯಕ್ಚುಲಿ ಗೊತ್ತಾಗ್ತಿದೆ, ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು. ನಮಗಿನ್ನೂ 30 ಮೇಲೆ ಆಗಿದೆ, ನಾವಿನ್ನು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ನಾನೇನು ಅನ್ಕೋತಿದ್ದೆ, ನಾವೀಗ ನಡೆಯುತ್ತೆ ನಮ್ಮದೇನೋ ಅನ್ನೋ ಥರ ಇತ್ತು. ನನ್ನ ಮೈಂಡ್ ಸೆಟ್ ಏನು ಅಂದರೆ 40 ಮೇಲಿರೋರು ಥಿಂಕ್ ಮಾಡ್ತಾರೆ. ಖಂಡಿತ ಇಲ್ಲ, ಇವತ್ತಿನ ಫುಡ್ಡು, ಇವತ್ತಿನ ಹೆಲ್ತು ನೋಡಿಬಿಟ್ರೆ ಯಪ್ಪ ಅನಿಸುತ್ತೆ. ಅದಕ್ಕೋಸ್ಕರ ನನಗೆ ನಾನೇ ಈಗ ಹೇಳ್ಬೇಕಂದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ತಿರ್ತೀವಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮನ್ನು ನೀವು ಕಾನ್ಸಂಟ್ರೇಷನ್ ಮಾಡಿ. 30 ಮೇಲೆ ಆಯಿತು ನಿಮ್ಮ ಏಜ್ ಅಂದರೆ ದಯವಿಟ್ಟು ನಿಮ್ಮ ಬಾಡಿ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡೋದನ್ನು ಕಲೀರಿ, ಓಕೆನಾ. ಹಾಗೆ ಅದನ್ನು ಕೂಡ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಇವಾಗ ಹಂಗೆ ಮಾಡ್ತಿರೋದು, ನಾನು ಲೇಟಾಗಿ ಎದ್ದಿದ್ದೀನಿ ಅಂದರೂ ಕೂಡ ಇಂಥದ್ದನ್ನೇ ಈ ಥರ ನನ್ನ ಹೆಲ್ತ್ ಫಸ್ಟು, ಆಮೇಲೆ ನೆಕ್ಸ್ಟು ಅನ್ನೋ ಥರ ನಾನು ಮಾಡ್ತಾ ಇರೋದು ಇವಾಗ. ಯಾಕೆ ಅಂದರೆ ನಮ್ಮ ಹೆಲ್ತ್ ನಾವು ನೋಡ್ಕೊಳ್ದೆ ಬೇರೆಯವ್ರನ್ನ ಏನು ನೋಡೋಕ್ಕಾಗುತ್ತೆ ಅಲ್ವಾ. ನಾವು ಹೆಣ್ಮಕ್ಳು ಮಾಡೋದು ತಪ್ಪೇ ಅದು. ಈಗ ತನ್ನ ಗಂಡ ಮಕ್ಕಳು ಮನೆ ಅಂದ್ಕೊಂಡು ನಮ್ಮ ಹೆಲ್ತ್ ನಾವು ಏನದು ನೋಡ್ಕೊಳ್ಳೋಕ್ಕೆ ಹೋಗಲ್ಲ. ಸೊ ಅದರಿಂದ ನಾವು ಸಫರ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದಾಗಿರ್ಬೋದು, ಅಥವಾ ವಾಕ್ ಮಾಡಿ, ಅಥವಾ ಎಕ್ಸಸೈಸ್ ಮಾಡಿ, ಅಥವಾ ಮೆಡಿಟೇಷನ್ ಮಾಡಿ, ಅಥವಾ ಏನೋ ಒಂದು ನಿಮ್ಮ ದೇಹಕ್ಕೆ ಒಳ್ಳೆಯದು ಅನ್ನೋದು ಏನಿರುತ್ತೋ ಅದನ್ನು, ಅಥವಾ ಈಗ ಡೆಟಾಕ್ಸ್ ಡ್ರಿಂಕ್ಸ್ ಆಗಿರ್ಬೋದು, ಈ ಥರ ಎಲ್ಲ ತೊಗೊಳೋದ್ರಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬೋದು, ಓಕೆನಾ. ಇದು 30 ಮೇಲೆ ಆಗಿರ್ತಾರಲ್ಲ, ಇದು ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕಾಗುತ್ತೆ, ಓಕೆನಾ. ನೆಕ್ಸ್ಟು ಹೇಳಬೇಕಂದ್ರೆ ನಿಮ್ಮ ಆರೋಗ್ಯ. ಈಗ ಹೇಳಿದ್ನಲ್ಲ, ನಿಮ್ಮ ಆರೋಗ್ಯನೇ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಿಮ್ಮ ಬೆಳಗ್ಗೆ ಈ ರೀತಿ ನೀವು ಮಾಡಿದ್ರಿ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿ ಏರುಪೇರುಗಳು ಬರೋದಿಲ್ಲ.
ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಆರೋಗ್ಯ ಮೇನ್. ಆರೋಗ್ಯ ಒಂದಿತ್ತು ಅಂದರೆ ಏನು ಬೇಕಾದ್ರೂ ನಮ್ಮ ಲೈಫಲ್ಲಿ ಅಚೀವ್ ಮಾಡ್ಬೋದು. ಅದೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ನೀವು ಹೆಣ್ಮಕ್ಳು ಹೇಳ್ಬೇಕಂದ್ರೆ, ಈಗ ಹೆಣ್ಮಕ್ಳಿಗೆಲ್ಲ ನಾನು ಹೇಳ್ತಿರೋದು, ಈವನ್ PCOD ಆಗಿರ್ಬೋದು, ಅಥವಾ ಈಗ PCOD ತುಂಬ ಇದೆ ಹೆಣ್ಮಕ್ಳಿಗೆ. ಹೇಳ್ಬೇಕಂದ್ರೆ ಥೈರಾಯ್ಡಿಂದ ಬರ್ತಾ ಇದೆ, ಅಥವಾ ಒಬೆಸಿಟಿಯಿಂದ ಬರ್ತಾ ಇದೆ. ಈ ಥರ ಇರೋದ್ರಿಂದ ಏನಾಗುತ್ತೆ, ತುಂಬ ಜನ ಈ ಒಂದು ಪ್ರಾಬ್ಲಮ್ನ ಸಫರ್ ಮಾಡ್ತಿದ್ದಾರೆ, ಅಂದರೆ ಅನುಭವಿಸ್ತಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಆರೋಗ್ಯದಲ್ಲಿ ನೀವು ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಆರೋಗ್ಯದ ಕಡೆ ನೀವು ಗಮನ ಕೊಡದೆ ಹೋದ್ರಿ, ನಿಜವಾಗ್ಲೂ ಹೇಳ್ತೀನಿ, 30 ಮೇಲಾಗಿರೋರು ಎಷ್ಟೋ ಒಂದು ಹೆಲ್ತ್ ಇಶ್ಯೂಸ್ ಇದೆ. ಅದಕ್ಕೋಸ್ಕರ ಇವನ್ ನನಗೆ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ ನನಗೆ ಕೂಡ. ಹಾಗಾಗಿ ನನಗೆ ನಿಜವಾಗ್ಲೂ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಈಗ 1 ಇಯರ್ ಬ್ಯಾಕ್ ಅನಿಸುತ್ತೆ, ನನಗೇನಿಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಫುಲ್ ಬಿಲ್ಡಪ್ ಕೊಡ್ತಿದ್ದೆ. ಬಟ್ ಇವಾಗ ಅನಿಸ್ತಿದೆ, ಹಿಂಗೂ ಇರುತ್ತಾ, ನಮ್ಮಮ್ಮ ಏನಾದರೂ ಹೇಳಿದರೆ, ಇಲ್ಲ ಬಿಡಮ್ಮ ನನಗೇನೇನು ಅದೆಲ್ಲ ಏನಿಲ್ಲ. ನನಗೆ ಸಡನ್ನಾಗಿ ಹೋದೆ, ಈಗಿರುತ್ತಲ್ಲ PCOD ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, PCOD ಪ್ರಾಬ್ಲಮ್ ನನಗೂ ಕೂಡ ಇತ್ತು. ಸೊ ಹಾಗಾಗಿ ನಾನು ಹೋಗಿದಾಗ ಡಾಕ್ಟರ್ ಹೇಳಿದರು, ಇಲ್ಲ ಥೈರಾಯ್ಡಿಂದ ಈ ಥರ ಆಗ್ತಿದೆ ಅಂತ ಹೇಳಿದರು. ಅದು ತುಂಬ ಜನಕ್ಕಿದೆ, ತುಂಬ ಜನಕ್ಕೆ ಗೊತ್ತಿರಲ್ಲ ಹೆಣ್ಮಕ್ಳಿಗೆ. ಇದು ನೀವು ಫೇಸ್ ಮಾಡ್ತಿರ್ತೀರ. ಹೇಳೋಕ್ಕೆ ಕೆಲವರು ನಾಚ್ಕೋತಾರೆ, ಕೆಲವರು ಯಾರೇನೇನೋ ಅನ್ಕೋತಾರೆ. ಇವನ್ ಇದು ಮದುವೆ ಆಗದಿರೋ ಹುಡುಗಿರಿಗೂ ಇದೆ, ಮದುವೆ ಆಗಿರೋರ್ಗೂ ಇದೆ. ಇದು ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ತುಂಬ ಏನಪ್ಪ ಒಂಥರ ಹಿಂಸೆ ಅನ್ನೋ ಥರನೇ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್, ಒಬೆಸಿಟಿ ಇದ್ದರೆ, PCOD ಪ್ರಾಬ್ಲಮ್ಸ್ ಇದ್ದರೆ, ಥೈರಾಯ್ಡ್ಸ್ ಇದ್ದರೆ, ಇದೆಲ್ಲ ನೀವು ಆದಷ್ಟು ಬೇಗ ಡಾಕ್ಟರ್ ಕನ್ಸಲ್ಟ್ ಮಾಡಿ ನೀವು ನೀಟಾಗಿ ನಿಮ್ಮ ಆರೋಗ್ಯದ ಕಡೆ ಏನೋ ಟ್ರೀಟ್ಮೆಂಟ್ ತೊಗೊಂಡ್ರಿ ಅಂದರೆ ಮಾತ್ರ ನೀವು ರಿಕವರ್ ಆಗ್ತೀರಾ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇವನ್ ನನಗೇನು ಇಲ್ಲ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವತ್ತು ನನ್ನ ಥೈರಾಯ್ಡ್ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು 30 ಮೇಲೆ ಆದ್ರಿ ಅಂದರೆ 30 ಮೇಲೆ ನಿಮ್ಗೆ ಏಜ್ ಆಗಿದೆ ಅನ್ನೋದಾದರೆ ನೀವು ದಯವಿಟ್ಟು BP, ಶುಗರು, ಆಮೇಲೆ ಈ ಥರ ಹೇಳಿದ್ನಲ್ಲ PCOD ಪ್ರಾಬ್ಲಮ್ಸು, ಥೈರಾಯ್ಡ್ ಪ್ರಾಬ್ಲಮ್ಸ್, ಇದೆಲ್ಲ ಏನೇ ಇದ್ದರೂ ಇಯರ್ಲಿ ಒನ್ಸ್ ಆದರೂ ನೀವು ಹಾಸ್ಪಿಟಲ್ಗೆ ಹೋಗಿ ವಿಸಿಟ್ ಮಾಡಿ ನೀವು ಜನರಲ್ ಚೆಕಪ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ತುಂಬ ಕಷ್ಟ ಇರುತ್ತೆ. ಓಕೆನಾ? ಇದರಿಂದನೂ ಕೆಲವರಿಗೆ BP ಇರುತ್ತೆ, ಕೆಲವರಿಗೆ ಶುಗರ್ಸ್ ಇರುತ್ತೆ, ಗೊತ್ತಿರಲ್ಲ ಅವರಿಗೆ ನನಗೇನಾಗಿದೆ. ಯಾಕೆಂದರೆ ಮನೆ ಪ್ರಾಬ್ಲಮ್ಸ್ ಇರ್ಬೋದು, ಮನೆ ನೋಡ್ಕೊಳ್ಳೋದು, ಇದರಲ್ಲೇ ಹೆಣ್ಮಕ್ಳ ಲೈಫ್ ಕಳೆದೋಗಿರುತ್ತೆ. ಆಮೇಲೆ ಅಥವಾ ಬೇಡ ಸ್ಟ್ರೆಸ್ಸು ಈ ಥರದ್ರಿಂದನೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದಷ್ಟೇ, ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡಿ. ಓಕೆನಾ? ನೆಗ್ಲೆಕ್ಟ್ ಮಾತ್ರ ಯಾವ ಕಾರಣಕ್ಕೂ ಮಾಡಬೇಡಿ. ನಾನು ಹಂಗೆ ಮಾಡಿದ್ದು, ನನಗೆ ಇವಾಗ ಗೊತ್ತಾಗ್ತಿದೆ. ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ಇದೊಂದು ಸಫರ್ ಪಡ್ತಾಯಿದ್ದೀನಿ. ದಯವಿಟ್ಟು ನನಗೆ ಥೈರಾಯ್ಡ್ ಇರೋದ್ರಿಂದನೇ ನಾನು ಸ್ವಲ್ಪ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಇನ್ನೂ ದಪ್ಪ ಆಗ್ತಾಯಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಆರೋಗ್ಯದ ಕಡೆ ನೆಗ್ಲೆಕ್ಟ್ ಮಾಡಬೇಡಿ. ಓಕೆನಾ? ನೆಕ್ಸ್ಟ್ ನಿಮ್ಮ ಏನಪ್ಪ ಅಂದರೆ, ಮತ್ತು ನೀವು ಮನೇಲಿರುವಂಥ ವಸ್ತುಗಳನ್ನು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಮನೇನ ನೀಟಾಗಿ ಇಡೋದು ಅಥವಾ ಆರ್ಗನೈಸಾಗಿ ಮಾಡೋದು. ಅಂದರೆ ಆರ್ಗನೈಸಾಗಿ ಇಡೋವಂಥದ್ದು, ಏನೇ ಸಾಮಾನಾಗಿರಲಿ ಅಥವಾ ಏನೇ ತಂದಿದ್ದೀರಾ ಅಂದರೆ ಅದನ್ನು ನೀವು ನಿಮ್ಮ ನೀಟಾಗಿ ಇಟ್ಕೊಳ್ಳೋದ್ರಿಂದ, ಆರ್ಗನೈಸಾಗಿ ಮನೇನ ನಿಮ್ಮ ಮೈಂಡ್ ಆಗಿರ್ಬೋದು ಅಥವಾ ನಿಮ್ಮ ಸೈಕಾಲಜಿ ಪ್ರಕಾರ, ಅಂದರೆ ಮನಸ್ಸು ಮತ್ತು ನಿಮ್ಮ ಮೆದುಳು, ತಲೆ ಏನು ಹೇಳ್ತೀವಲ್ಲ, ಅದು ಕೂಡ ಸಮಾಧಾನದಿಂದ ಇರುತ್ತೆ. ಅದು ಬಿಟ್ಟು ನೀವು ಮನೇಲಿ ಎಲ್ಲ ಕಚಾಟಿತ್ತು, ಕೆಲವರು ಸಾಮಾನುಗಳು ಒಟ್ಟಿರ್ತಾರೆ ಅಂದರೆ ಹಂಗಿಂಗಲ್ಲ. ಹೆಂಗಪ್ಪ ಅಂದರೆ ಮನೆ ತುಂಬ ಬರೀ ಎಲ್ಲಿ ನೋಡಿದ್ರೆ ಗಿಜ ಗಿಜ ಅನ್ನೋ ಥರ ಇಟ್ಟಿರ್ತಾರೆ. ಖಂಡಿತ ಅನ್ನೆಸೆಸರಿ ಇರೋಂಥ ಸಾಮಾನು ದಯವಿಟ್ಟು ಇಟ್ಕೊಬೇಡಿ. ಇದರಿಂದ ನೆಗೆಟಿವಿಟಿ ಬರುತ್ತೆ. ಓಕೆನಾ? ಯಾಕೆ ಅನ್ನೋದಾದರೆ, ಕೆಲವರು ಯೂಸ್ ಮಾಡದೇ ಇರುವಂಥ ವಸ್ತುಗಳನ್ನು, ಈ ಕಬ್ಬಿಣದಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಅನ್ನೆಸೆಸರಿ ಬಟ್ಟೆಗಳಾಗಿರ್ಬೋದು, ಈ ಥರದ್ದೆಲ್ಲ ಇಟ್ಕೊಂಡಾಗ ಏನಾಗುತ್ತೆ, ನೆಗೆಟಿವಿಟಿ ಕಲೆಕ್ಟ್ ಆಗ್ತಾ ಇರುತ್ತೆ. ನಿಮಗೆ ಅದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಆ ಥರ ಬೇಡದೇ ಇರೋ ವಸ್ತುಗಳನ್ನು ದಯವಿಟ್ಟು ಎಸಿರಿ ಅಥವಾ ಗಾರ್ಬೇಜಿಗೆ ಹಾಕಿ, ಎಸೆಯೋದು ಎಲ್ಲಂದ್ರಲ್ಲ, ಸಾರಿ, ಇವ್ರು ಬರ್ತಾರಲ್ಲ ಹೇಳಿದ್ನಲ್ಲ ಕೈ ಗಾಡಿಯವರು, ಆ ಥರದವ್ರಿಗೆ ಕೊಡಿ. ಅವರಿಂದ ಅವರಿಗೂ ತೊಗೊಂಡೋಗಿ ಅದನ್ನ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಹಾಕ್ತಾರೆ. ಅಥವಾ ಗಾರ್ಬೇಜರಿಗೆ ಕೊಟ್ಟರೆ ಅವರು ಕೂಡ ಮತ್ತೆ ಅದನ್ನು ಎಲ್ಲಿ ಮುಟ್ಟಿಸ್ಬೇಕೋ ಅದೆಲ್ಲ ಮುಟ್ಟಿಸ್ತಾರೆ. ಬಟ್ ಈ ಥರ ಅನ್ನೆಸೆಸರಿಯಾಗಿ ಮನೇಲಿ ಇಟ್ಕೋಬೇಡಿ. ಓಕೆನಾ? ಮನೇನ ಆಲ್ಮೋಸ್ಟ್ ಆರ್ಗನೈಸಾಗಿ ಇಡೋದನ್ನು ನೋಡಿ. ಓಕೆನಾ? ನೆಕ್ಸ್ಟ್ ಅವಾಗ ಏನಾಗುತ್ತೆ, ನಿಮ್ಮ ಮೈಂಡ್ ಮತ್ತು ನಿಮ್ಮ ಮನಸ್ಸು ಎರಡೂ ಕೂಡ ಶಾಂತವಾಗಿರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಬೇಡದೇ ಇರೋದೆಲ್ಲ ತಲೆ ತುಂಬ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಮನಸ್ಸು ಮತ್ತು ಮೈಂಡು ಎರಡೂ ಶುದ್ಧವಾಗಿತ್ತು ಅಂದರೆ ನಾವು ಯಾವಾಗಲೂ ಮನೇಲಿ ಶಾಂತವಾಗಿರುತ್ತೆ. ಬೇಡದೇ ಇರೋ ಯೋಚನೆಗಳು ಬರಲ್ಲ, ಬೇಡದೇ ಇರೋ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಈ ಥರ ಇರುತ್ತೆ. ಮೊದಲೆಲ್ಲ ನಾನು ಹಾಗೆ ಮಾಡ್ಕೋತಾ ಇದ್ದಿದ್ದು. ಹೇಳ್ಬೇಕಂದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಧ ಲೈಫ್ ಕಳೆದ್ಬಿಟ್ಟೆ. ಸೊ ಇವಾಗ ಅನಿಸುತ್ತೆ, ಖಂಡಿತ ಇಲ್ಲ, ಯಾರ್ದ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು. ಫಸ್ಟ್ ನಮ್ಮನ್ನು ನಾವು ನೋಡ್ಕೋಬೇಕು. ನಾವು ಚೆನ್ನಾಗಿದ್ದರೆ ಬೇರೆಯವರು ಇಲ್ಲ, ಯಾರೂ ಇಲ್ಲ. ಇಷ್ಟೇ ಲೈಫ್. ಫಸ್ಟ್ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಬೇಕು. ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋದನ್ನು ನೋಡಬೇಕು. ಓಕೆನಾ? ನೆಕ್ಸ್ಟ್ ಹೇಳ್ಬೇಕಂದ್ರೆ ಇನ್ನು ಸಂಬಂಧಗಳು, ರಿಲೇಷನ್ಸ್. ಈ ರಿಲೇಷನ್ಸ್ ಬಗ್ಗೆ ಹೇಳಬೇಕಂದ್ರೆ ನನಗೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂದರೆ, ಕೆಲವು ರಿಲೇಷನ್ಸು ಹತ್ರದವರಾಗಿರ್ಬೋದು, ದೂರದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಕೆಲವರು ಅನ್ನೆಸೆಸರಿ ತಲೆ ತುಂಬರು ಇರ್ತಾರೆ. ಅನ್ನೆಸೆಸರಿ ನಮ್ಮ ಬಗ್ಗೆ ಮಾತಾಡೋರು ಇರ್ತಾರೆ. ಅಥವಾ ನಮ್ಮ ಬಗ್ಗೆ ಅದು ಕೆಟ್ಟದೋ ಒಳ್ಳೆಯದೋ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಬಗ್ಗೆ ಯಾವಾಗಲೂ ನೆಗೆಟಿವಿಟಿ ಕ್ರಿಯೇಟ್ ಮಾಡಿರ್ತಾರೆ ಅವರು. ಅಂಥವ್ರ ಬಗ್ಗೆ ಯಾವಾಗಲೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ನಮ್ಮನ್ನು ನಾವು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರ್ಬೇಕು. ನಾವು ಹೆಂಗಿದ್ದೀವಿ ಅದು ನಮಗೆ ಗೊತ್ತು. ಬೇರೆ ಯಾರೋ 4 ಜನ ಮಾತಾಡ್ತಾರೆ ಅಂತ ಅದನ್ನು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಸೊ
ನೆಗೆಟಿವಿಟಿ ಯಾರು ಕ್ರಿಯೇಟ್ ಮಾಡ್ತಾರೆ ಅವರು ಅವರಿಂದ ನಾವು ದೂರ ಇರಬೇಕು, ಮತ್ತು ಅವ್ರನ್ನ ಟಚ್ ಕೂಡ ಮಾಡಬಾರ್ದು. ಅವ್ರು ಮಾತಾಡ್ಸಿದ್ರು ಹಾಯ್ ಬಾಯ್ ಅನ್ನೋ ಥರ ಇರಬೇಕು. ಅದು ಬಿಟ್ಟು ಅವ್ರನ್ನ ಹತ್ತಿರ ಇಟ್ಕೊಂಡ್ವಿ ಅಂದರೆ ಇನ್ನೊಂದಿಷ್ಟು ಅವರು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದ್ರಲ್ಲೇ ಇರ್ತಾರೆ. ಅದು ಬಿಟ್ಟು ಅವ್ರಿಗೆ ಬರೀ ಅದೇ ಒಂದು ಕೆಲಸ ಅನ್ನೋ ಥರ ಆಗ್ಬಿಟ್ಟಿರ್ತಾರೆ. ಒಳ್ಳೆ ರಿಲೇಷನ್ಸ್ ಶಿಪ್ಪಲ್ಲಿರೋರು ಓಕೆ ಅಂತ ಏನು ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ, ಎಲ್ಲರೂ ಒಳ್ಳೆಯವರು ಅಂತಲೂ ಹೇಳಲ್ಲ. ಈ ಥರದವ್ರು ಇರ್ತಾರೆ ಕೆಲವರು, ಸುಮ್ಮನೆ ಇರಲ್ಲ, ಅನ್ನೆಸಸರಿ ಬೇರೆಯವ್ರ ಬಗ್ಗೆ ಬರೀ ಮಾತಾಡೋದು, ಚಾಡಿ ಹೇಳೋದು, ಬರೀ ಹಂಗೆ ಹಿಂಗೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂದರೂ ಅವ್ರನ್ನ ಇಡಕ್ಕೆ ಬಿಡಲ್ಲ ಅವರು. ಇಂಥವ್ರಿಗೆ ಹೇಳ್ತಿರೋದು. ಅದಕ್ಕೋಸ್ಕರ ಅಂಥವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ನಾವು ಕೆಲವು ಸಲ ತಲೆ ಕೆಡಿಸ್ಕೊಬಾರ್ದು. ಬಂದು ಅವ್ರು ಟಾರ್ಚರ್ ಮಾಡ್ತಿರ್ತಾರೆ, ಮೆಂಟಲಿ ಡಿಸ್ಟರ್ಬ್ ಮಾಡೋದು. ಆವಾಗ ಏನಾಗುತ್ತೆ, ಡಿಸ್ಟರ್ಬ್ ಎಂಥವ್ರಿಗಾದ್ರೂ ಮನುಷ್ಯರು ಅಂದಾಗ ಡೈವರ್ಟ್ ಆಗ್ತೀವಿ. ಆ ಥರದವ್ರಿಗೆ ಆದಷ್ಟು ಸೈಡಲ್ಲಿ ಇರಬೇಕು. ಅವ್ರನ್ನ ನೆಗೆಟಿವಿಟಿ ಯಾರು ಸ್ಪ್ರೆಡ್ ಮಾಡ್ತಾರೆ ಅಂತ ಗೊತ್ತಿರುತ್ತಲ್ಲ, ಅವ್ರನ್ನ ಓಕೆ ಅನ್ನೋ ಥರ ಇಟ್ಕೊ ನಿಮ್ಮ ಮೈಂಡಲ್ಲಿ ನೀವು ಸೆಟ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ, ಅವ್ರು ಸ್ವಲ್ಪ ದೂರ ಇರ್ತಾರೆ. ಇಲ್ವಾ ಹತ್ರಕ್ಕೆ ಬಿಟ್ಕೊಂಡ್ರಿ ಅಂದರೆ ಮುಗಿತವ್ರನ್ನ ತಲೆ ಮೇಲೆ ಬಂದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ನಿಮ್ಮನ್ನು ನೀವು ಫಸ್ಟು ರಿಲೇಷನ್ಸ್ ಮಧ್ಯೆ ಯಾವ ರೀತಿ ಹಂಗಂತ ಎಲ್ಲರ ಜೊತೆನೇ ಕೆಟ್ಟದಾಗಿ ಇರಬೇಕು ಅಂತ ನಾನು ಹೇಳ್ತಿಲ್ಲ. ಏನಪ್ಪ ಅಂದರೆ ಈ ಥರದವ್ರು ಇರ್ತಾರೆ. ಈಗ ಕಾಲು ಎಳೆಯೋರು ಜಾಸ್ತಿ. ಏನೋ ಒಂದು ಒಳ್ಳೇದು ಮಾಡ್ತಿದ್ದೀವಿ ಅಂದರೆ ಹಿಂಗ ಈ ಥರದ್ದು. ಈವನ್ ಎಲ್ಲ ಕಡೆ ಇರುತ್ತೆ ಇದು, ಆಲ್ಮೋಸ್ಟ್ ಇಲ್ಲ ಅಂತಲ್ಲ. ಬಟ್ ಒಳ್ಳೇದು ಮಾಡಿದಾಗ, ಒಳ್ಳೆ ಥರ ಯೋಚನೆಗಳಿದ್ದಾಗ ನಾನಾ ಥರ ಸ್ಪ್ರೆಡ್ ಮಾಡೋರು ಇರ್ತಾರೆ. ಎಲ್ಲ ಕೆಡ್ಸ್ಕೊಬಾರ್ದು. ಅದಕ್ಕೆಲ್ಲ ಒಂದು ಸೈಡಲ್ಲಿಟ್ಟು ಸೈಲೆಂಟಾಗಿ ಹೋಗ್ತಿರ್ಬೇಕು. ಕಿವಿಗೆ ಬೀಳ್ತಿರುತ್ತೆ ಕೆಲವು ಸಲ ಅವ್ರು ಮಾತಾಡೋದು, ಏನೇನು ಮಾಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ. ಇಂಥವ್ರು ಇರ್ತಾರೆ ಅಂದಾಗ ನಾವು ಹುಷಾರಾಗಿರಬೇಕು ಅಷ್ಟೇ. ಇಷ್ಟೇ ಇದಕ್ಕೆ ಸೈಲೆಂಟಾಗಿ ಸೈಡಿಗಿದ್ದು ಅವ್ರನ್ನ ಅವಾಯ್ಡ್ ಮಾಡೋದು ಕಲಿಬೇಕು. ಓಕೆನಾ? ಇನ್ನು ನೆಕ್ಸ್ಟ್ ಇರಬೇಕಂದ್ರೆ ಮನೆ ಕೆಲಸಗಳನ್ನು ನೀವು ಏನೇ ಮಾಡ್ತಿದ್ದೀರಾ ಅನ್ನೋದಾದರೆ ದಯವಿಟ್ಟು ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ಕಸ ಗುಡಿಸೋದಾಗಿರ್ಬೋದು, ನೆಲ ಒರೆಸೋದಾಗಿರ್ಬೋದು, ಅಥವಾ ಪಾತ್ರೆ ತೊಳೆಯೋದಾಗಿರ್ಬೋದು, ಅಥವಾ ಬಟ್ಟೆ ಒಗೆಯೋದಾಗಿರ್ಬೋದು, ಮಕ್ಕಳನ್ನ ಓದಿಸೋದಾಗಿರ್ಬೋದು, ಅಡುಗೆ ಮಾಡೋದು, ಪ್ರತಿಯೊಂದಕ್ಕೂ ಒಂದು ಟೈಮ್ ಟೇಬಲ್ ಅಂತ ನಿಮ್ಮ ಮೈಂಡಲ್ಲಿ ನೀವೇ ಫಿಕ್ಸ್ ಆಗಿ. ಇಲ್ವಾ ನೀವು ಮೈಂಡ್ ಸೆಟ್ ಆಗಲ್ವಾ? ಸರಿ, ಒಂದು ಕಡೆ ಬರೆದಿಡಿ. ಬರೆಯೋದ್ರಿಂದ ತುಂಬ ಬೆನಿಫಿಟ್ ಇದೆ. ಆಮೇಲೆ ಯಾವುದೇ ರೀತಿ ನೀವು ಮರ್ತು ಹೋಗೋದಿಲ್ಲ. ಈ ಕೆಲಸ ಮರಿತು, ಈ ಕೆಲಸ ಆಗಲಿಲ್ಲ ಅನ್ನೋದು ಇರಲ್ಲ. ಸೊ ಇದನ್ನು ಒಂದು ಡೈರಿನೋ ಅಥವಾ ಒಂದು ಪುಸ್ತಕದಲ್ಲ ನೀವು ಏನೇ ಮಾಡಬೇಕು ಈ ಕೆಲಸ ನಾಳೆ ಅಂದರೆ ಇವತ್ತಿನಂತಲೇ ಇಷ್ಟು ಬರೆದಿಟ್ಕೊಂಡ್ರಿ ಅಂದರೆ ಆ ಕೆಲಸ ಸಲೀಸಾಗುತ್ತೆ. ಮತ್ತು ಈ ಟೈಮಿಗೆ ಆಗಬೇಕು ಅನ್ನೋದನ್ನು ನೀವು ಮೆಂಟಲಿ ಫಿಕ್ಸ್ ಆಗಿ ಅಥವಾ ಒಂದು ಕಡೆ ಬರೆದಿಡಿ. ಆವಾಗ ನಿಮ್ಮ ಕೆಲಸಗಳು ತಾನೇ ಆಗ್ತಾ ಇರುತ್ತೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ. ಓಕೆನಾ? ನೆಕ್ಸ್ಟ್ ನಿಮ್ಮ ಡೈಲಿ ರುಟೀನ್. ಅಂದರೆ ನಿಮ್ಮ ದಿನನಿತ್ಯದ ದಿನಚರಿ ಯಾವ ರೀತಿ ಇರುತ್ತೆ ಅಂದರೆ ಅದು ನಿಮಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ. ಅಲ್ಲಿ ಬರೀ ಮನೆ ಕೆಲಸ ಮಾಡೋದ್ರಲ್ಲ, ಅಥವಾ ಮಕ್ಕಳನ್ನ ಓದಿಸೋದ್ರಲ್ಲ, ಅಥವಾ ಮಕ್ಕಳ ಬಗ್ಗೆ ನೋಡ್ಕೊಳ್ಳೋದ್ರಲ್ಲ, ಅಥವಾ ಗಂಡ ಅಂದ್ಕೊಂಡು, ಅಥವಾ ಎಲ್ಲರೂ ಬರೀ ಅವ್ರವ್ರದ್ದನ್ನು ನೋಡ್ಕೊಂಡಿದ್ದೀರಾ. ಇದರಲ್ಲಿ ನಿಮಗೆ ಅಂತ ನೀವು ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ, ಇದನ್ನು ಒಂದು ಸಲ ಯೋಚನೆ ಮಾಡಿ. ಅದು ಬಿಟ್ಟು ನಾವು ಬರೀ ಬೇರೆಯವ್ರಿಗೋಸ್ಕರನೇ ಇದ್ದೀವಾ, ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ, ನನ್ನ ರುಟೀನಲ್ಲಿ ನನಗೆ ಅಂತ ನಾನು ಟೈಮ್ ಕೊಟ್ಟಿಲ್ಲ. ಅಂದರೆ ನನ್ನ ದಿನಚರಿಯಲ್ಲಿ ಬರೀ ಬೇರೆಯವರಿಗೋಸ್ಕರ ನಾನು ಟೈಮ್ ಕೊಟ್ಟಿದ್ದೀನಿ. ಇದು ತಪ್ಪು. ನನಗೋಸ್ಕರ ನಾನು ಟೈಮ್ ಕೊಡಬೇಕು. ಆ ಟೈಮಲ್ಲಿ ನೀವೇನು ಮಾಡ್ಬೋದು, ನಿಮಗೆ ಅಂತ ನೀವು ಟೈಮ್ ನಿಮ್ಮ ರೂಟೀನಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ, ಮತ್ತು ನಿಮ್ಮ ಬ್ಯೂಟಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಅಥವಾ ನಿಮ್ಮ ಏನಪ್ಪ ಹೇಳಿದ್ನಲ್ಲ, ಒಂದು ಫೇಸ್ ಪ್ಯಾಕ್ ಹಾಕೊಳ್ಳೋದಿರ್ಬೋದು, ಅಥವಾ ಹೇರ್ ಪ್ಯಾಕ್ ಹಾಕೊಳ್ಳೋದಿರ್ಬೋದು, ಅಥವಾ ಒಂದು ಎಕ್ಸಸೈಸ್ ಮಾಡೋದಿರ್ಬೋದು, ಅಥವಾ ವಾಕ್ ಹೋಗೋದಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಹವ್ಯಾಸ ಅಂದರೆ ಬರೆಯೋದು, ಓದೋದು, ಅಥವಾ ಕಸೂತಿ ಮಾಡೋದು, ಅಥವಾ ಬಟ್ಟೆ ಹೊಲಿಯೋದಾಗಿರ್ಬೋದು, ಅಥವಾ ಈ ಥರದ್ರಲ್ಲಿ. ಓಕೆನಾ? ಆಮೇಲೆ ನಿಮ್ಮ ಬಗ್ಗೆ ನೀವು, ನಿಮ್ಮ ಬಾಡಿ ಬಗ್ಗೆ, ನಿಮ್ಮ ಫೇಸ್ ಬಗ್ಗೆ, ನಿಮ್ಮ ಹೇರ್ಸ್ ಬಗ್ಗೆ, ಇದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಓಕೆನಾ? ನಿಮ್ಮ ಒಂದು ರೂಟೀನಲ್ಲಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಫೇಸ್ ಪ್ಯಾಕ್ ಮಾಡಿ, ಹೇರ್ ಕೇರ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಬಾಡಿನ ಹೆಲ್ತಿಯಾಗಿ ಇಟ್ಕೊಳ್ಳೋಕೆ ನೋಡಿ. ಓಕೆನಾ? ಅಟ್ಲೀಸ್ಟ್ ವೀಕಲ್ಲಿ ಒಂದು ಸಲ ಈ ಥರ ಮಾಡ್ತಾ ಬಂದರೆ ನೀವೇ ಅನ್ಕೋತೀರ, ವಾವ್ ನನಗೆ ಇಷ್ಟೊಂದು ಚೇಂಜ್ ಆದ್ನ ಅಂತ. ಇದು ನೀವು ಬರೀ ಒಂದು ತಿಂಗಳು ಮಾಡಿ ನೋಡಿ, ನಿಮಗೆ ಗೊತ್ತಿಲ್ಲದೆ ಚೇಂಜಸ್ ಆಗಿರುತ್ತೆ. ನಾನು ಮೊದಲೇ ಹಾಗೆ ಇದ್ದಿದ್ದು. ಹೇಳ್ಬೇಕಂದ್ರೆ ನನಗೆ ಯಾವುದೇ ರೀತಿ ಹೆಲ್ತ್ ಕಾನ್ಸಿಯಸ್ಸೂ ಇರಲಿಲ್ಲ. ಈ ಕಡೆ ನನ್ನ ಒಂದು ಫೇಸ್ ಪ್ಯಾಕ್ ಆಗಿರ್ಬೋದು, ಅಥವಾ ನನ್ನ ಬ್ಯೂಟಿ ಕಾನ್ಸಿಯಸ್ ಈ ಥರ ಯಾವುದೂ ಇರಲಿಲ್ಲ. ನನಗೆ ಹೇಳ್ಬೇಕಂದ್ರೆ ನನ್ನ ಲೈಫ್ ಗೊತ್ತಾಗಿದೆ ನನಗೆ. ನನಗೆ ಯಾವಾಗ ಈಗ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅನ್ನಲ್ಲ, ಅಲ್ಲಿಂದ ಶುರುವಾಯಿತು ನನ್ನ ಅಯ್ಯೋ ನಾನು ಈ ಥರ ಎಲ್ಲ ಮಾಡ್ತಿದ್ದೀನಿ. ನಾನು ಅಂದ್ಕೊಂಡಿದ್ದು ಇಷ್ಟೇ, ಮದುವೆ ಆಯಿತು, ಮಗು ಆಯಿತು, ಇನ್ನೇನು ಬೇಕು ಅನ್ನೋ ಮೆಂಟಾಲಿಟಿ. ನಾನು ಓದಿದ್ದೀನಿ ಅಂದರೂ ಕೂಡ ನನ್ನ ಮೈಂಡಲ್ಲಿ ನಾನು ಸೆಟ್ ಆಗಿಬಿಟ್ಟೆ. ಆ ಥರ ಈವನ್ ನಾವು ತಪ್ಪು ಮಾಡೋದೇ ಅಲ್ಲಿ 30 ಮೇಲೆ ಆಯಿತು ಅಂದರೆ ಖಂಡಿತ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ತಾ ಹೋಗಬೇಕು. ನಮ್ಮ ಬ್ಯೂಟಿ ಬಗ್ಗೆ ಕೇರ್ ಮಾಡಬೇಕು. ಓಕೆ, ನಮ್ಮ ರೂಟೀನಲ್ಲಿ ನಮಗೆ ಅಂತ ಟೈಮ್ ಕೊಡಬೇಕು. ನಮ್ಮ ಹೇರ್ ಕೇರು, ಫೇಸ್ ಪ್ಯಾಕು ಇದನ್ನೆಲ್ಲ ನೀವು ಮಾಡ್ಕೋತಾ ಇರಬೇಕು. ನೀವು ಚೆನ್ನಾಗಿ ಕಾಣಿಸೋ ಥರ ಇಟ್ಕೋಬೇಕು. ಯಾವಾಗಲೂ ನಾವು ಕೆಟ್ಟದಾಗ ಕಂಡ್ವಿ ಅಂದರೆ ಅದನ್ನೇ ಜೊತೆಗಿರೋರ್ಗೂ ಒಂಥರ ಅನ್ನಿಸ್ತಿರುತ್ತೆ, ಹೆಂಗೆ ಕಾಣ್ತಿದ್ದಾರೆ. ಅವಾಗ ನೋಡೋರ್ಗೂ ಇಷ್ಟ ಆಗಲ್ಲ. ನಾವು ಯಾಕೆ ನಾನು ಈ ಥರ ಆಗಿದ್ದೀನಿ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಇದು ನನಗೆ ಅನಿಸಿದ್ದು ನಿಜ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮನ್ನು ನಾವು ಫಸ್ಟ್ ಚೆನ್ನಾಗಿ ಇಟ್ಕೋಬೇಕು. ಬೇರೆಯವ್ರ ಮುಂದೆ ನಾವು ಇದ್ದೀವಿ ಅಂದಾಗ ಈಗೆಲ್ಲೋ ಹೋಗಿರ್ತೀವಿ, ಅವರು ವಾವ್ ಅನ್ನೋ ಥರ ಇರಬೇಕು. ಅದು ಬಿಟ್ಟು ನಾವು ಹೆಂಗೆ ಇರಿ, ಬೆಳಗ್ಗೆ ಇರಿ, ಕರ್ಗಿರಿ, ಏನೇ ಮ್ಯಾಟ್ರೇ ಅಲ್ಲ. ಓಕೆನಾ? ನಾವು ಎಷ್ಟು ಈಗ ಇದು ಆಧುನಿಕ ಜಗತ್ತು ಬಿಡಿ, ಅದು ಮಾಡಿಫೈಡ್ ಆಗಿರೋಂಥ ಜೀವನ. ಬಟ್ ಆದರೆ
ನಮ್ಮನ್ನು ನಾವು ಎಷ್ಟು ಪ್ರೆಸೆಂಟಬಲ್ ಆಗಿ ಇಟ್ಟಿದ್ದೀವಿ ಅನ್ನೋದು ಕೂಡ ಬೇಕಾಗುತ್ತೆ. ಈಗ ಕೆಲವು ಕಡೆ ಹೇಳ್ತಿರ್ತಾರೆ, ಈಗ ಏನಪ್ಪ ಅಂದರೆ ನಾನು ಇನ್ಸ್ಟಾಗ್ರಾಮು ಅದೆಲ್ಲ ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಎಲ್ಲ ನೋಡ್ತಿರ್ತೀವಲ್ಲ, ಅಲ್ಲಿ ಹೇಳ್ತಾರೆ ನೋಡಿ, ನಿಮ್ಮನ್ನು ನೀವು ಫಸ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಿ ಅಂತ. ಕರೆಕ್ಟ್ ಅದು. ನಮ್ಮನ್ನು ನಾವು ಚೆನ್ನಾಗಿಟ್ಟಿದ್ದೀವಿ, ನಮ್ಮ ಫೇಸ್ ಆಗಲಿ, ನಮ್ಮ ಬಾಡಿ ಆಗಲಿ, ನಮ್ಮ ಹೇರ್ಸ್ ಆಗಲಿ ಅಂದಾಗ ನಮ್ಮಲ್ಲೇ ನಮಗೆ ಗೊತ್ತಿದೆ ಒಂದು ಮ್ಯಾಗ್ನೆಟಿಕ್ ಪವರ್ ಅಂತ ಹೇಳ್ತಾರೆ. ಹೆಂಗೆ ಅಂದರೆ ಮುಂದೆ ಹೋಗಿ ನಾನು ಏನಾದರೂ ಅಚೀವ್ ಮಾಡಬೇಕು ಅನ್ನೋದು ಬರುತ್ತೆ. ನಾವು ಈ ಥರ ಯಾವಾಗಲೂ ಡಲ್ ಆಗಿರೋದು, ಯಾವಾಗಲೂ ಇಷ್ಟೇ ನನ್ನ ಜೀವನ ಅಂದ್ಕೊಂಡಿದ್ರೆ ಖಂಡಿತ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಯಾವಾಗಲೂ ಮುಖದಲ್ಲಿ ಒಂದು ಸ್ಮೈಲ್ ಇರಲಿ. ಬೇರೆಯವ್ರು ಯಾರು ಏನಾರು ಅಂದ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಒಂದು ಸ್ಮೈಲ್ ಕೊಡಿ. ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಏನೋ ಬೆಳಗ್ಗೆ ಆಸೆಯಿಂದ ಹೇಳ್ತೀರಾ ಅಂದಾಗ ನಿಮ್ಮ ಮಕ್ಕಳಿಗೆ ಒಂದು ಗುಡ್ ಮಾರ್ನಿಂಗ್ ಹೇಳೋದ್ರಿಂದಾಗಲಿ, ಅಥವಾ ಯಾರಿಗಾದರೂ ನಿಮ್ಮ ಎದುರಿಗೆ ಬಂದವರಿಗೆ ಒಂದು ವಿಶ್ ಮಾಡಿ, ಅವಾಗ ನಿಮಗೆ ಗೊತ್ತಿಲ್ಲದೆ ಒಂದು ಸ್ಮೈಲಿನೆಸ್ ಇರಲಿ, ಮನೆ ಥರ ಖುಷಿಯಾಗಿರಿ, ಲವ್ಲವಿಕೆ ಆಗಿರಿ. ಅವಾಗ ನಿಮಗೆ ಅನಿಸುತ್ತೆ, ಓ ನಾನು ಎಷ್ಟೊಂದು ಚೇಂಜಸ್ ಆಗಿದ್ದೀನಿ ಅಂತ. ಓಕೆನಾ. ನೆಕ್ಸ್ಟ್, ಎಕ್ಸ್ಪೆಕ್ಟೇಷನ್ಸ್. ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಅದರಲ್ಲಿ ಕೂಡ ಪ್ಲಾನಿಂಗ್ ಇರಲಿ. ಅಕಸ್ಮಾತ್ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ಖಂಡಿತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಾವೇನೋ ಅಂದ್ಕೊಂಡಿರ್ತೀವಿ, ಅವ್ರು ಆ ಥರ ಇರಲ್ಲ. ಓಕೆನಾ. ನೆಕ್ಸ್ಟ್, ಇನ್ನು ಬೇರೆ ನಿಮ್ಮದೇ ಆದ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಳ್ಳಿ. ಯಾಕೆ ಗೊತ್ತಾ, ನಿಮ್ಮ ಕೈಲೇ ಆಗುತ್ತೆ ಅಂದರೆ ನೀವು ಏನಾದರೂ ಒಂದು ಮನೇಲೇ ಕೂತ್ಕೊಂಡು ಬಿಸ್ನೆಸ್ ಅಂದರೆ ಚಿಕ್ಕದಾಗಿರುವಂಥದ್ದು. ಈಗ ಹೊಲಿಗೆ ಹಾಕೋದು, ಸ್ಟಿಚಿಂಗ್ ಆಗಿರ್ಬೋದು, ಅಥವಾ ಈಗ ಗೊಂಬೆಗಳನ್ನು ಮಾಡ್ತಾರೆ ಕೆಲವರು, ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಇರ್ಬೋದು, ಅಥವಾ ಒಂದು ಟ್ಯೂಷನ್ ಮಾಡುವಂಥದ್ದು, ಅಥವಾ ಏನಪ್ಪ ಈಗ ಸೈಡ್ ಬಿಸ್ನೆಸ್ ಅಂತೇಳಿ ಅಡುಗೆ ಮನೆ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಿದ್ದಾರೆ ಹೆಣ್ಮಕ್ಳು ಕೂಡ. ಹಾಗೆಯೇ ಏನದು ಕ್ಲೌಡ್ ಕಿಚನ್, ಈ ಥರ ಏನೇನೋ ಮಾಡ್ತಿದ್ದಾರೆ ಅಲ್ವಾ. ಆ ಒಂದು ಇದರಿಂದ ನೀವು ಬೇರೆಯವ್ರು ಎಕ್ಸ್ಪೆಕ್ಟ್ ಮಾಡಿರಬಾರ್ದು ನಿಮ್ಮ ಬಗ್ಗೆ. ಓ ಇವ್ರು ಹಿಂಗ ಅನ್ನೋ ಥರ ಇರಬೇಕು. ಅವಾಗ ಏನಾಗುತ್ತೆ, ಇವರಲ್ಲೂ ಈ ಥರ ಟ್ಯಾಲೆಂಟ್ ಇದೆನಾ ಅನ್ನೋ ಥರ ನಿಮ್ಮಲ್ಲಿ ನೀವು ಎಕ್ಸ್ಪೆಕ್ಟೇಷನ್ಸ್ ಬೆಳೆಸ್ಕೋತಾ ಹೋಗಿ. ಬೇರೆಯವ್ರು ನಿಮ್ಮನ್ನು ನೋಡಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇವ್ರನ್ನ ಈ ರೀತಿ ಇರ್ತಾರೆ ಅಂತ, ಏನೋ ಅಂದ್ಕೊಂಡಿದ್ದೆ, ಇವ್ರ ಕೈಲಿ ಏನಾಗುತ್ತೆ ಅಂತ ಅಂದ್ಕೊಳ್ಳೋ ರೀತಿ ನೀವು ಬದುಕಬೇಕು. ಅದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಅಂದರೆ ಯಾವುದೇ ಒಂದು ಕೆಲಸ ಅಥವಾ ಮನೆಯಲ್ಲೇ ಆಗಿರ್ಬೋದು, ಮನೇಲಿ ಕೂತ್ಕೊಂಡು ಮಾಡಬಾರ್ದು ಅನ್ನೋದು ಯಾವುದೂ ಇಲ್ಲ. ಮನೇಲಿ ಮಾಡುವಂಥ ಕೆಲಸಗಳು ತುಂಬ ಇದೆ ಇವನ್. ಓಕೆನಾ. ಆಮೇಲೆ ನೆಕ್ಸ್ಟ್ ಟಿಪ್ಪು ಬಂದುಬಿಟ್ಟು, ನಿಮ್ಮನ್ನು ಕೆಲವರು ಹೆಂಗೆ ಅಂದರೆ ಯಾರಾದರೂ ಉದ್ಧಾರ ಆಗ್ತಿದ್ದಾರೆ ಅಂದರೆ ಹಾಳು ಮಾಡಬೇಕು. ಅಂದರೆ ಅದನ್ನು ಕಾಲು ಎಳೆದು ಎಳೆಯೋ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅವ್ರ ಬಗ್ಗೆ ಕೆಟ್ಟದಾಗ ಕಮೆಂಟ್ ಹಾಕೋದು, ಅವ್ರ ಬಗ್ಗೆ ಆಹಾಹಾ ಅಂತ ನಗೋದು, ಊರು ತುಂಬ ಅವ್ರ ಬಗ್ಗೆ ಮಾತಾಡ್ಕೊಂಡು ನಗೋದು. ಇದೇ ಕೆಲವರು ಅವ್ರ ಕೈಲೂ ಆಗಲ್ಲ, ಮಾಡೋಕ್ಕೂ ಬಿಡಲ್ಲ. ಈ ಥರ ಜನ ಇರ್ತಾರೆ. ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಂಥವರಿಂದ ನೀವು ಫಸ್ಟು ಸೇಫ್ ಮಾಡ್ಕೊಳ್ಳಿ. ಅಂಥವ್ರ ಹತ್ರ ಹೆಂಗಿರ್ಬೇಕು, ನಿಮ್ಮ ಮೆಂಟಲಿ ನೀವು ಪ್ರಿಪೇರ್ ಆಗಿ. ಓಕೆನಾ. ನಿಮ್ಮನ್ನು ನಗ್ತಿದ್ದಾರೆ ಅಂತ ನೀವು ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ. ಅಂಥವ್ರನ್ನ ದೂರ ಇಟ್ಟು ನೀವು ಮುಂದಕ್ಕೆ ಹೋಗ್ತಿರ್ಬೇಕು. ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡಬೇಕು. ಯಾರೋ ಏನೋ ಮಾತಾಡಿದ್ರು ಬೇಕಾಗಿಲ್ಲ ಅದು ನಮಗೆ, ಇಷ್ಟೇ ಜೀವನ. ನೆಕ್ಸ್ಟ್ ಇನ್ನೂ ಹೇಳಬೇಕಂದ್ರೆ ವಿಷಯಗಳು, ಕೆಲವೊಂದು ವಿಷಯಗಳ ಬಗ್ಗೆ ನಮಗೆ ಗೊತ್ತಿರಲ್ಲ. ಆ ವಿಷಯಗಳ ಬಗ್ಗೆ ತಿಳ್ಕೊತಾ ಹೋಗಿ. ಎಷ್ಟು ವಿಷಯಗಳು ನಮಗೂ ಎಲ್ಲ ನಾವು ತಿಳ್ಕೊಂಡಿರಲ್ಲ ಅಲ್ವಾ. ಬೇರೆಯವರಿಂದ ಕಲಿಯುವಂಥದ್ದು ಇರುತ್ತೆ. ಯಾರಾದರೂ ಏನಾದರೂ ಒಂದು ಹೊಸ ವಿಷಯ, ಒಂದು ಒಳ್ಳೆಯ ವಿಷಯ ಹೇಳ್ತಿದ್ದಾರೆ ಅಂದರೆ ತಿಳ್ಕೊಳ್ಳಿ. ಇವನ್ ನಿಮಗೆ ಈಗ ಓದಕ್ಕೆ ಬರಲ್ಲ ಅಂತಲೇ ಅಂದ್ಕೊಂಡಿರಿ, ಎಲ್ಲೇ ಇರಲಿ, ಹಳ್ಳಿ ಇರಲಿ, ಸಿಟಿಲಿ, ಎಲ್ಲೇ ಏಜ್ ಆಗಿರುತ್ತೆ, ಏನೇ ಅಂದ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೆಸೆಂಟಬಲ್ ಆಗಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮನ್ನು ನೀವು ಓದೋದಕ್ಕೆ ಬರೆಯೋದಕ್ಕೆ ಬರಲಿ. ಯಾರು ಓದೋದು ಬರೆಯೋದು ಇತ್ತು ಅಂದರೆ ನೀವು ಯಾರ ಮುಂದೆನೂ ಸಾಲ ಮುಡಿಯೋ ಅವಶ್ಯಕತೆ ಇರಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ ಹೆಣ್ಮಕ್ಳಿಗೆ ಓದು ಬರಹ ಕೂಡ ಇಂಪಾರ್ಟೆಂಟ್ ಜೀವನದಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಷ್ಟೇ ಹೈಫೈ ಆಗಿದ್ದೀವಿ ಅಂದರೂ ಕೆಲವು ಸಲ ಮೋಸ ಮಾಡೋರು ಇರ್ತಾರೆ. ಅಂಥ ಟೈಮಲ್ಲಿ ನಿಮಗೆ ಓದು ಬರಹ ಗೊತ್ತಿತ್ತು ಅಂದರೆ ಅದರಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಅದರಿಂದ ನೀವು ಏನಾದರೂ ಮಾಡೋದಕ್ಕೂ ಮುಂದೆ ಬರ್ತೀರಾ. ಮತ್ತು ವಿಷಯಗಳನ್ನು ತಿಳ್ಕೊಳ್ಳಿ. ನಾವು ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ, ನಾವು ಹೆಂಗಿರಬೇಕು, ನಾವು ದುಡ್ಡು ವಿಷಯ, ಹಣದ ವಿಚಾರದಲ್ಲಾಗಿರ್ಬೋದು, ಅಥವಾ ಈಗ ಮಕ್ಕಳನ್ನು ಓದಿಸೋ ವಿಷಯದಲ್ಲಾಗಿರ್ಬೋದು, ಅಥವಾ ಮನೆಯಲ್ಲಿ ನಿಭಾಯಿಸೋ ಶಕ್ತಿ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ತಿಳ್ಕೊಬೇಕು. ನಮಗೆ ಯಾಕೆ ಬೇಕು, ನಮ್ಮ ಮನೇಲಿ ಗಂಡಸರು ಇದ್ದಾರಲ್ಲ ನೋಡ್ಕೋತಾರೆ, ಇದು ಖಂಡಿತ ಮಾಡಬೇಡಿ ಹೆಣ್ಮಕ್ಳು. ಇದು ನನ್ನ ಒಂದು ಟಿಪ್ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆದರೆ, ಮೋಟಿವೇಟ್ ಆಗಿದ್ದರೆ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲೋಗನ ಏನು ಮಾಡ್ತೇನೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಬ್ಯೂಟಿಫುಲ್ ಲೇಡೀಸ್ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ. ಬಾಯ್. ಲವ್ ಯು ಆಲ್. ಟೇಕ್ ಕೇರ್.